ಎಲ್ಲ ಸ್ನೇಹಿತರು ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇಲ್ಲಿಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ಜ್ಞಾನಗಂಗೋತ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕೋಚಿಂಗ್ ಸೆಂಟರ್ ವಿಜಯನಗರ ಬೆಂಗಳೂರು. ಸ್ನೇಹಿತರೆ, ಈ ಕಲಿಕಾ ಸರಣಿಯಲ್ಲಿ ನಾವು SSC GD ಅಂದ್ರೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಇದರ PYQs ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸಿನ ಇಂಗ್ಲಿಷ್ ಭಾಗವನ್ನ ಬಿಡಿಸೋಣ. We will decipher the PYQs of SSC GD Constable of 2025. ಹಲವು ಪರೀಕ್ಷೆಗಳ ಇಂಗ್ಲಿಷ್ ಭಾಗವನ್ನ ಈ ಕಲಿಕಾ ಸರಣಿಯಲ್ಲಿ ನಾವು ಬಿಡಿಸ್ತಾ ಹೋಗೋಣ. ಸ್ನೇಹಿತರೆ, ನಿಮ್ಮ ಯಾವುದೇ ಡೌಟ್ ಇದ್ರೂ ಕೂಡ ಡಿಸ್ಕ್ರಿಪ್ಟಿವ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕಬಹುದು. ಖಂಡಿತವಾಗೂ 24 ಗಂಟೆಗಳ ಒಳಗಾಗಿ ಪ್ರಾಮಾಣಿಕವಾಗಿ ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಏನಂತ ಹೇಳಿದ್ರೆ, ಈ PYQs ನ ಬಿಡಿಸ್ತಾ ಅಲ್ಲಲ್ಲಿ ಗ್ರಾಮರ್ ಪಾರ್ಟ್ ಏನಿದೆ ಇಂಗ್ಲಿಷ್ದು, ನಮಗೆ ಇನ್ ಮುಂದೆ ಈ ತರದ ಪ್ರಶ್ನೆಗಳು ಬಂದಿದ್ದೇ ಆದ್ರೂ ಇದೇ ಪ್ರಶ್ನೆಗಳಂತೂ ಬರೋದಿಲ್ಲ. ಈ ತರದ ಪ್ರಶ್ನೆಗಳು ಬಂದಿದ್ದೇ ಆದ್ರೆ ನಾವು ಹೆಂಗ್ ಅದನ್ನ ಸಾಲ್ವ್ ಮಾಡ್ಬೇಕು ಅನ್ನುವಂಥ ಬೇಸಿಗೆ ಅಲ್ಲಲ್ಲಿ ಬರುವಂತಹ ಗ್ರಾಮರ್ ಪಾಯಿಂಟ್ಸ್ ಅನ್ನ ನಾ ಹೇಳ್ತಾ ಬರ್ತೀನಿ. ದಯವಿಟ್ಟು ಎಲ್ಲ ಸ್ನೇಹಿತರು ಕೂಡ ಈ ವಿಡಿಯೋವನ್ನ ನೋಡುವಾಗ ಪೇಪರು ಪೆನ್ನು ಕೈಯಲ್ಲಿ ಇಟ್ಕೊಂಡು ಕೂತ್ಕೋಬೇಕು. ಹಾಗೇನೆ ಎಲ್ಲೆಲ್ಲಿ ನಿಮಗೆ ಅಗತ್ಯ ಇದೆ ಅಂತ ಅನ್ಸುತ್ತೆ ಅಲ್ಲೆಲ್ಲ ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ನೋಡ್ಬೋದು, ಕೇಳಿಸ್ಕೋಬಹುದು. ಆಗ್ಬೋದಾ? ಓಕೆ, ನಮ್ಮ ಕಲಿಕೆಯನ್ನ ಆರಂಭಿಸ್ಬಿಡೋಣ. ಹಾಗಾದ್ರೆ ನೋಡಿ, ಮತ್ತೆ 4/2/2025 ನಡೆದಂತ SSC ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಪರೀಕ್ಷೆಯ ಶಿಫ್ಟ್ 1 ನಿಮಗ್ ಗೊತ್ತಿದೆ, ಪ್ರತಿದಿನ 3 ಶಿಫ್ಟ್ ಅಲ್ಲಿ ನಡೆಯತ್ತೆ ಅಂತ. ಎಲ್ಲ ಶಿಫ್ಟ್ಗಳ ಪೇಪರ್ಗಳನ್ನು ಬಿಡಿಸೋಣ. ಈ 4/2/2025 ಶಿಫ್ಟ್ 1 ಇಂಗ್ಲಿಷ್ ಪೇಪರ್ ಅನ್ನ ಬಿಡಿಸೋಣ. ಸರಿ ಅಲ್ವಾ? ಪ್ರಶ್ನೆ ಹೇಳ್ತಾ ಇದ್ದಾರೆ, ಹೀಗೆ ಇದೆ. ಪ್ರಶ್ನೆ ಸಂಖ್ಯೆಗಳನ್ನ ನಾವು ಬದಲಿಸಿಲ್ಲ. ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಏನಿದೆ ಅದನ್ನೇ ನಾವು ಕೂಡ ರಿಪೀಟ್ ಮಾಡಿದೀವಿ. ದಿ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಇನ್ ಟು 4 segments. ಐಡೆಂಟಿಫೈ ದಿ ಸೆಗ್ಮೆಂಟ್ ದಟ್ ಕಂಟೈನ್ಸ್ ಎ ಗ್ರಾಮ್ಯಾಟಿಕಲ್ ಎರರ್. ಎಲ್ಲಿ ಇಲ್ಲಿ ವ್ಯಾಕರಣಬದ್ಧವಾದಂಥ ಭಾಗದಲ್ಲಿ ತಪ್ಪಾಗಿದೆ ಅನ್ನೋದನ್ನ ಗುರ್ತ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. He spoke passionately about his favorite book, articulating his thoughts clear and engaging everyone in a lively discussion about its themes ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಏನ್ ಗೊತ್ತಾ, ನಾವು ಮೊದಲು ಏನೇ ಮಾಡಿದ್ರು ಕೂಡ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಆಮೇಲಿಂದ ಎಲ್ ತಪ್ಪಿದೆ, ಎಲ್ ಸರಿ ಇದೆ, ನಾವ್ ಏನನ್ನ ಮಾರ್ಕ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡ್ಬಿಡೋಣ. ಅವ್ರು ಮಾತಾಡ್ತಾ ಇದ್ದಾರೆ, ಯಾವುದೋ ಒಬ್ಬ ವ್ಯಕ್ತಿಯ ಒಂದು ನೆಚ್ಚಿನ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದಾರೆ. ಪ್ಯಾಷನೇಟ್ಲಿ ಅಬೌಟ್ ಹಿಸ್ ಫೇವರೇಟ್ ಬುಕ್ ಅಂತ ಹೇಳ್ತಾ ಇದ್ದಾರೆ. ಗ್ರಾಮರ್ ಪಾಯಿಂಟ್ ನ ಕೂಡ ನಾನು ವಿವರಿಸ್ತೀನಿ ನಿಮಗೆ. ಪ್ಯಾಷನೇಟ್ಲಿ ಅಂತಂದ್ರೆ ಅತ್ಯಂತ ಆಸ್ಥೆಯಿಂದ, ಇಷ್ಟದಿಂದ, ಯಾಕಂದ್ರೆ ಫೇವರೇಟ್ ಬುಕ್ ಅಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು. ಆರ್ಟಿಕ್ಯುಲೇಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಆರ್ಟಿಕ್ಯುಲೇಟ್ ಅನ್ನುವಂಥ ಪದದ ಅರ್ಥ ಏನ್ ಗೊತ್ತಾ? ಟು ಶೋ ಆಫ್ ಅಂತ ಹೇಳಿ, ಅಂದ್ರೆ ಪ್ರದರ್ಶಿಸು. ಇರುವಂಥದ್ದು ಕೂಡ ಏನು? ಹ್ಯಾವಿಂಗ್ ಆರ್ ಶೋಯಿಂಗ್ ದಿ ಎಬಿಲಿಟಿ ಟು ಸ್ಪೀಕ್ ಫ್ಲೂಯೆಂಟ್ಲಿ ಅಂಡ್ ಕೊಹೆರೆಂಟ್ಲಿ ಅಂತ. ಕೊಹೆರೆಂಟ್ ಅಂದ್ರೆ ಒಂದು ಪಾಯಿಂಟ್ಗೆ ಮತ್ತೊಂದು ಪಾಯಿಂಟ್ ಅನ್ನ ಜೋಡಿಸಿ ಮಾತಾಡುವಂಥದ್ದು. ನಂಗೆ ಅದು ಅರ್ಥ ಆಗೋದಾಗ ಆ ವಿಚಾರ, ಅದು ಒಂದಕ್ಕೊಂದನ್ನ ಜೋಡಿಸೋದು ಸುಲಭ ಆಗುತ್ತಲ್ವಾ. ಸೊ ಆರ್ಟಿಕ್ಯುಲೇಟಿಂಗ್ ಹಿಸ್ ಥಾಟ್ಸ್ ಕ್ಲಿಯರ್ ಅಂತ ಇದೆ. ನಾ ಗ್ರಾಮರ್ ಪಾರ್ಟಿಗೆ ಬರ್ತೀನಿ. ಅಂಡ್ ಎಂಗೇಜಿಂಗ್ ಎವ್ರಿ ಒನ್ ಇನ್ ಎ ಲೈವ್ಲಿ ಡಿಸ್ಕಷನ್. ಲೈವ್ಲಿ ಡಿಸ್ಕಷನ್, ಚರ್ಚೆ ಮಾಡುವಾಗ ಪ್ರತಿಯೊಬ್ರು ಕೂಡ ಆಸಕ್ತಿಯಿಂದ ಭಾಗವಹಿಸುವಂತೆ ಮಾಡುವಂಥದ್ದೇ ಲೈವ್ಲಿ ಅಂತ ಹೇಳುವಂಥದ್ದು. ಲೈವ್ಲಿ ಡಿಸ್ಕಷನ್ ಅಬೌಟ್ ಇಟ್ಸ್ ಥೀಮ್ಸ್. ಅಲ್ಲಿರುವಂತಹ ವಿಚಾರಗಳ ಬಗ್ಗೆ ಎಲ್ಲರೂ ಕೂಡ ಆಸಕ್ತಿಯಿಂದ ಆ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತೆ ಅವನು ತನ್ನ ಒಂದು ವಿಚಾರಗಳನ್ನ, ಅಭಿಪ್ರಾಯಗಳನ್ನ, ತನ್ನ ಇಷ್ಟದ ಪುಸ್ತಕದ ಬಗ್ಗೆ ಆಸ್ಥೆಯಿಂದ ಮಾತಾಡೋಕೆ ಶುರು ಮಾಡಿದ್ರು ಅಂತ ಹೇಳಿ ಇದೆ ಇಲ್ಲಿ. ಸ್ನೇಹಿತರೆ, ಇಲ್ಲಿ ನಾವು ನೋಡೋದೇ ಆದ್ರೆ ಗ್ರಾಮರ್ ಪಾರ್ಟ್ ಏನ್ ಗೊತ್ತಾ, ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ನೋಡಿ, ಹಿ ಸ್ಪೋಕ್ ಅನ್ನುವಂಥದ್ದು ಈ ವಾಕ್ಯದಲ್ಲಿ ಇರುವಂತಹ ವರ್ಬ್ ಪಾರ್ಟ್, ಕ್ರಿಯಾಪದ ಅಲ್ವಾ. ಹೇಗ್ ಮಾತಾಡೋದ್ರಂತೆ? ಪ್ಯಾಷನೇಟ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಅಡ್ವರ್ಬ್. ಅವ್ರು ಮಾತಾಡಿದ್ರು ಅನ್ನುವಂಥದ್ದು ಕ್ರಿಯಾಪದ. ಹೇಗೆ ಮಾತಾಡಿದ್ರು ಅನ್ನುವಂಥದ್ದು
ಕ್ರಿಯಾ ವಿಶೇಷ ಅಲ್ವಾ, ಪ್ಯಾಷನೇಟ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಆರ್ಟಿಕ್ಯುಲೇಟಿಂಗ್ ಅಂತ ಅನ್ನುವಂಥದ್ದು, ಆರ್ಟಿಕ್ಯುಲೇಟ್ ಅಂತ ಹೇಳಿದ್ರೆ ಇದು ಮತ್ತೆ ಇಲ್ಲಿ ಈ ಭಾಗದ ಕ್ರಿಯಾಪದ ಆಯ್ತು. ಆರ್ಟಿಕ್ಯುಲೇಟಿಂಗ್ ಒಂದು ಸ್ಪೀಕಿಂಗ್, ಒಂದು ಆರ್ಟಿಕ್ಯುಲೇಟಿಂಗ್. ಆರ್ಟಿಕ್ಯುಲೇಟಿಂಗ್ ಹಿಸ್ ಥಾಟ್ಸ್, ಹೇಗೆ ಹೇಳಿದ್ರು ಅನ್ನುವಂಥದ್ದಕ್ಕೆ ನಾವ್ ಏನಂತ ಬರಿಬೇಕು, ಇಲ್ಲಿ ಕ್ಲಿಯರ್ ಅಂತ ಬರಿಬಾರ್ದು, ಈ ಭಾಗ ಮಿಸ್ಟೇಕ್ ಆಯ್ತು, ಇದನ್ನ ಕ್ಲಿಯರ್ಲಿ ಅಂತ ಹೇಳಿ ಬರಿಬೇಕು. ಕ್ಲಿಯರ್ಲಿ ಅಂತ ಹೇಳಿ ಬರಿಬೇಕು. ಯಾಕೆ ಹಂಗ್ ಬರಿಬೇಕು ಅಂತ ನೀವು ಕೇಳಿದ್ದೆ ಆದ್ರೆ, ಕ್ಲಿಯರ್ ಅನ್ನುವಂಥದ್ದು ವಿಶೇಷ ಅಬ್ಜೆಕ್ಟಿವ್ ಆಗುತ್ತೆ. ಅದು ಒಂದು ನೌನನ್ನ ಅಥವಾ ಪ್ರೋನೌನನ್ನ ಡಿಸ್ಕ್ರೈಬ್ ಮಾಡಬೇಕು. ಆದ್ರೆ ಇಲ್ಲಿ ಸ್ಪೋಕ್ ಅನ್ನೋದು ಪ್ಯಾಷನೇಟ್ ಆದ್ರೆ, ಆರ್ಟಿಕ್ಯುಲೇಟ್ ಅನ್ನೋದು ಕ್ಲಿಯರ್. ಸ್ಪೋಕ್ ಪ್ಯಾಷನೇಟ್ಲಿ, ಆರ್ಟಿಕ್ಯುಲೇಟ್ ಕ್ಲಿಯರ್ಲಿ. ಸರಿ ಅಲ್ವಾ? ಆದ್ದರಿಂದ ಇಲ್ಲಿ ಯಾವ ಭಾಗದಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳಿ ಕೇಳಿದಾಗ ಅವರು ಆಪ್ಷನ್ ಡಿ ನೋಡಿ, ಹಿ ಸ್ಪೋಕ್ ಪ್ಯಾಷನೇಟ್ಲಿ ಅಬೌಟ್ ಹಿಸ್ ಫೇವರೇಟ್ ಬುಕ್ ಅನ್ನುವಂಥದ್ದು ಅವರೇ ವಿಭಜಿಸಿದಂತೆ ಎ ಅಲ್ವಾ, ಅದು ಭಾಗ ಎ. ಇಲ್ಲಿ ನೋಡಿ, ಆರ್ಟಿಕ್ಯುಲೇಟಿಂಗ್ ಹಿಸ್ ಥಾಟ್ಸ್ ಕ್ಲಿಯರ್ಲಿ ಅನ್ನುವಂಥದ್ದು ಆಪ್ಷನ್ ಇಸ್ ಡಿ, ಆದರೆ ತಪ್ಪಿರುವಂತಹ ಭಾಗ ಬಿ ಅನ್ನುವಂಥದ್ದು. ಸರಿನಾ? ಗುರ್ತು ಮಾಡಿದ್ರಿ ಅಲ್ವಾ? ಮುಂದಿನ ಕ್ವೆಶ್ಚನ್ಗೆ ಬಂದ್ಬಿಡೋಣ. ಮುಂದಿನ ಕ್ವೆಶ್ಚನ್, select the most appropriate option to fill in the blank. Gray dash is no sure sign of attaining wisdom ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೊದಲು ಇದಕ್ಕೆ ಉತ್ತರವನ್ನ ಹೇಳ್ಬಿಡ್ತೀನಿ ನೋಡಿ. ಏನಂತ ಹೇಳ್ತಿದ್ದಾರೆ? ಗ್ರೇ ಹೇರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇರ್ ಅಂತ ಹೇಳಿದ್ರೆ ತಲೆಗೂದಲು ಅಂತ ಹೇಳಿ ಗೊತ್ತಾಯ್ತಲ್ವಾ ನಮ್ಗೆ. ಗ್ರೇ ಹೇರ್ ಅಂತಂದ್ರೆ ವಯಸ್ಸಾಗಿದೆ ಅಂದಿದ ತಕ್ಷಣ ಅಟೈನಿಂಗ್ ವಿಸ್ಡಮ್, ನಿಮಗೆಲ್ಲ ವಿವೇಕ ಬಂದ್ಬಿಟ್ಟಿದೆ, ಬುದ್ಧಿವಂತಿಕೆ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ನಿಮ್ ತಲೆ ಕೂದಲು ಬೆಳ್ಳಗಾಗಿದೆ, ನೆರೆದಿದೆ, ನೀವು ವಯಸ್ಸಾದವರು ಅಂತ ಹೇಳಿ ಅನ್ಕೊಳ್ಳೋ ಹಂಗಿಲ್ಲ. ಕೆಲವರು ವಯಸ್ಸಾದ್ಮೇಲೆ ಕೂಡ ಅದೇ ಮುಠಾಳ್ತನನ ಮುಂದುವರಿಸ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂತಂದ್ರೆ ಅಹಂಕಾರ, ನನಗೆಲ್ಲ ಗೊತ್ತಿದೆ ಅನ್ನುವಂಥದ್ದನ್ನ ತುಂಬಿಕೊಂಡಾಗ ನಮಗೆ ಮುಂದಿನ ಆಲೋಚನೆಗೆ ದಾರಿ ತೆಗಿಯಲ್ಲ. ವಯಸ್ಸಾಗಿರತ್ತೆ ಅಷ್ಟೇ ಆಗ್ಲಿ, ನಮಗೆ ಯಾವುದೇ ವಿವೇಕ ಇರೋದಿಲ್ಲ ಅಂತ ಹೇಳಿ ಡೋಂಟ್ ಜಡ್ಜ್ ಎನಿ ಒನ್ ಬೈ ಅಪಿಯರೆನ್ಸ್ ಅಂತ ಹೇಳಿ ಹೇಳೋದಿಕ್ಕೆ ಗ್ರೇ ಹೇರ್ ಅಂದ್ರೆ ವಯಸ್ಸಾದವರು, ನೆರೆತ ತಲೆ ಅಂತ ಹೇಳಿ ಅರ್ಥ. ಹಾಗಾದ್ರೆ ಮಿಕ್ಕ ಪದಗಳಿಗೆ ಅರ್ಥ ಏನು ಅನ್ನುವಂಥದ್ದನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಏರ್ ಅಂತ ಹೇಳ್ಬೇಕು, ಇದನ್ನ ಹೇರ್ ಅನ್ಬಾರ್ದು. ಹೆಚ್ ಇಲ್ಲಿ ಸೈಲೆಂಟು. ಈ ಏರ್ಗೆ ಏನಪ್ಪಾ ಅರ್ಥ ಅಂತ ಹೇಳಿದ್ರೆ ಉತ್ತರಾಧಿಕಾರಿ ಅಂತ ಹೇಳೋದಿಕ್ಕೆ ಹೀಗಂತ ಹೇಳಿ ಹೇಳ್ತೀವಿ. ಹೂ ಈಸ್ ದಿ ಸಕ್ಸಸರ್ ಆಫ್ ದಿಸ್ ಡೈನಾಸ್ಟಿ, ಈ ಒಂದು ರಾಜಮನೆತನ ಅಥವಾ ವಂಶದ ಉತ್ತರಾಧಿಕಾರಿ ಯಾರು, ಅದಕ್ಕೆ ಏರ್ ಅಂತ ಹೇಳ್ತೀವಿ. ಇಲ್ಲಿ ಬಿ ನಲ್ಲಿ ಇರುವಂಥದ್ದನ್ನು ಏರ್ ಅಂತೀವಲ್ಲ ಅಂತ ಹೇಳಿದ್ರೆ ಹೌದು, ಇದಕ್ಕೆ ಹಲವು ಅರ್ಥಗಳು. ಒಂದು ಏರ್ ಅಂದ್ರೆ ವಾಯು ಅಥವಾ ಗಾಳಿ ಅನ್ನುವಂಥ ಅರ್ಥ ಇದೆ. ಮತ್ತೊಂದು ಏರ್ ಅಂತ ಹೇಳಿದ್ರೆ ಇದಕ್ಕೆ ಏನ್ ಗೊತ್ತಾ, ಟ್ಯೂನ್ ಅಂತ ಹೇಳೋಣ. ಟ್ಯೂನ್ ಅಂತ ಹೇಳಿದ್ರೆ ನಾವು ಹಾಡುವಾಗ ಬರುವಂತ ಮಾಧುರ್ಯ ಅನ್ನೋದಿಕ್ಕೆ ಏರ್. ಇಟ್ ವಾಸ್ ಎ ಮೆಲೋಡಿಯಸ್ ಏರ್ ಅಂತ ಹೇಳ್ತೀವಲ್ಲ, ಅದಕ್ಕೂ ಕೂಡ ಏರ್ ಅಂತ ಹೇಳ್ತೀವಿ. ಏರ್ ಅಂದ್ರೆ ಟ್ಯೂನ್, ರಾಗ, ಇಂಪಾದ ಸಂಗೀತ, ಹೀಗೆಲ್ಲ ಹೇಳೋದಿಕ್ಕೂ ಏರ್ ಅಂತ. ಇನ್ನೊಂದು ಡೋಂಟ್ ಲಿವ್ ಇಟ್ ಇನ್ ಏರ್ ಅಂತಂದ್ರೆ ಹಾಗೆ ಹೆಂಗೋ ಬಿಡ್ಬೀಸಾಗಿ ಬಿಟ್ಟು ಬಿಡಬೇಡಿ ಅನ್ನುವಂಥದ್ದಕ್ಕೆ ಕೂಡ ನಾವು ಏರ್ ಅಂತ ಹೇಳ್ತೀವಿ. ಸರಿ ಅಲ್ವಾ? ಸರಿ ಅಲ್ವಾ? ಮತ್ತೊಂದು ಏರ್ ಅಂದ್ರೆ ಗಾಳಿಯಲ್ಲಿ, ಅಂದ್ರೆ ಅದಕ್ಕೆ ಯಾವುದೇ ಲಂಗು ಲಗಾಮು ಇಲ್ಲ ಅಂತೀವಲ್ಲ. ಡೋಂಟ್ ಲಿವ್ ಇಟ್ ಇನ್ ಏರ್, ಡೋಂಟ್ ಟಾಕ್ ಇನ್ ಏರ್. ಹಾಗಂತ ನೀವು ಗಾಳಿಯಲ್ಲಿ ಮಾತಾಡ್ಬೇಡಿ, ಬೇಸ್ ಇಲ್ದೆ ಮಾತಾಡ್ಬೇಡಿ, ಹೆಂಗೆಂಗೋ ಇದಕ್ಕೂ ಕೂಡ ನಾವು ಏರ್ ಅಂತ ಹೇಳ್ತೀವಿ. ಯಾವ ಸಂದರ್ಭದಲ್ಲಿ ಹೇಗೆ ಬಳಸ್ತಿದೀವಿ ಅಂತ ಕಾಂಟೆಕ್ಸ್ಚುಯಲಿ ನೋಡ್ಕೊಂಡು ಉತ್ತರಗಳನ್ನ ಕೊಡ್ಬೇಕು. ಸರಿ ಅಲ್ವಾ? ಈ ಮುಂದಿನ ಆಪ್ಷನ್ ಬಂದು
ಹೇರ್ ಅಂತ ಇದೆ. ಈ ಹೇರ್ ಅಂದ್ರೆ ಮೊಲ ಅಥವಾ ರ್ಯಾಬಿಟ್ ಅನ್ನೋದಿಕ್ಕೆ ಹೇರ್ ಅಂತ ಹೇಳ್ತೀವಿ. ಸರಿ ಅಲ್ವಾ? ಈ ಎಲ್ಲ ಪದಗಳ ಅರ್ಥಗಳನ್ನು ಕೂಡ ನೀವು ಗುರ್ತು ಮಾಡ್ಕೊಳ್ತಾ ಬನ್ನಿ. ಮುಂದಿನ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳು ಬಂದಾಗ ಸುಲಭ ಆಗುತ್ತೆ ನಮ್ಗೆ. ಸರಿನಾ? ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲಾಂಕ್ ಅಂತ ಹೇಳಿ 63ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ದಿ ಡಾಗ್ ರ್ಯಾನ್ ಡ್ಯಾಶ್ ದಿ ಗಾರ್ಡನ್ ಚೇಸಿಂಗ್ ದಿ ಕ್ಯಾಟ್ ಅಂತ. ಇಲ್ಲಿ ಅರ್ಥ ಏನ್ ಬರುತ್ತೆ ಗೊತ್ತಾ? ಬೆಕ್ಕನ್ನ ಅಟ್ಟಾಡಿಸ್ಕೊಂಡು ನಾಯಿ ತೋಟದ ಸುತ್ತಲೂ ಓಡಿಸಿ ಬಿಟ್ಟಿತು. ಡಾಗ್ ರನ್ ಓಡಾಡಿ ಬಿಟ್ಟಿತು ಅಂತ ಹೇಳಿ ಅರ್ಥ ಅಲ್ವಾ? ಅದಕ್ಕೆ ಅಟ್ ಅಂದ್ರೆ ನಿರ್ದಿಷ್ಟವಾಗಿ ಇಂಥದೇ ಜಾಗ, ಇಂತಿಷ್ಟೇ ಸಮಯ ಅಂತ ಹೇಳೋದಿಕ್ಕೆ ಅಟ್ ಅಂತ ಹೇಳ್ತೀವಿ. ಅದರಿಂದ ಈ ಆಪ್ಷನ್ ಈ ಒಂದು ಕ್ವೆಶ್ಚನ್ನಿಗೆ ಉತ್ತರ ಆಗೋದಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಬಂದ್ಬಿಟ್ಟು ಆನ್ ಅಂತ ಹೇಳ್ತಿದ್ದಾರೆ. ಆನ್ ಅಂದ್ರೆ ಮೇಲೆ ಅಂತ ಹೇಳಿ. ತೋಟದ ಮೇಲೆ ನಾಯಿ ಓಡ್ತು ಅಂತ ನಾವು ಹೇಳಲ್ಲ. ಅದರಿಂದ ಆನ್ ಅನ್ನೋ ಆಪ್ಷನ್ ಕೂಡ ಸರಿ ಇಲ್ಲ. ಇಲ್ಲಿ ಬಿಟ್ವೀನ್ ಅಂತ ಬಂತಲ್ಲ, ಬಿಟ್ವೀನ್ ಅಂದ್ರೆ ನಡುವೆ ಅಂತ ಹೇಳೋದಿಕ್ಕೆ ಬಿಟ್ವೀನ್ ಅಂತೀವಿ. ತೋಟದ ನಡುವೆ ಅನ್ನುವಂಥ ಮಾತಿಗೆ ಅರ್ಥ ಇಲ್ಲ ಅಲ್ವಾ? ರ್ಯಾನ್ ಅಕ್ರಾಸ್ ಅಂದ್ರೆ ತೋಟದಲ್ಲೆಲ್ಲ ಇತ್ತಲಿಂದತ್ತಲಿಗೆ ಓಡಾಡಿ ಬಿಟ್ಟಿತು ಅಂತ ಹೇಳೋದಿಕ್ಕೆ ಅಕ್ರಾಸ್ ಅನ್ನುವಂಥ ಮಾತನ್ನ ಹೇಳ್ತೀವಿ. ಈ ಪ್ರಿಪೊಸಿಷನ್ ಉಪಸರ್ಗ ಇಲ್ಲಿ ಹೆಚ್ಚು ಸರಿಯಾಗಿ ಫಿಟ್ ಆಗುವಂಥದ್ದು ಅಂತ ಹೇಳಿ ನಮ್ಗೆ ಅರ್ಥ ಆಯ್ತು. ಸರಿ ಅಲ್ವಾ ಸ್ನೇಹಿತರೆ? ಅದಕ್ಕೆ ನಾವು ಅಕ್ರಾಸ್ ಅನ್ನುವಂಥದ್ದನ್ನ ಗುರ್ತು ಮಾಡಿದ್ವಿ. ದಯವಿಟ್ಟು ನಾ ಹೇಳ್ತಾ ಇರುವಂತ ಉತ್ತರಗಳನ್ನ ಗುರ್ತು ಮಾಡ್ಕೊಳ್ಳಿ. ಎಕ್ಸ್ಪ್ಲನೇಟರಿ ಆನ್ಸರ್ಸ್ ಅನ್ನ ಕೂಡ ನೋಡ್ಕೊಳ್ತಾ ಇರಿ. ಹಾಗೆ ನಿಮಗೆ ಎಲ್ಲೆಲ್ಲ ಅನುಮಾನ ಇದೆ ನಮ್ಮನ್ನ ಸಂಪರ್ಕಿಸಿ ನೇರವಾಗಿ ಅಥವಾ ದೂರವಾಣಿ ಸಂಖ್ಯೆಯ ಮೂಲಕ. ಜ್ಞಾನಗಂಗೋತ್ರಿಯ ದೂರವಾಣಿ ಸಂಖ್ಯೆಗಳು ನಿಮಗೆ ಸಿಗತ್ತೆ. ಸರಿ ಅಲ್ವಾ? ಹೋಗೋಣ ಅಲ್ವಾ ಹಾಗಾದ್ರೆ ಮುಂದಕ್ಕೆ. ಸರಿ, 64ನೇ ಪ್ರಶ್ನೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲಾಂಕ್. ಸೂಕ್ತವಾದ ಪದವನ್ನ ಆರಿಸಿ ಬಿಟ್ಟ ಜಾಗವನ್ನ ಭರ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಅ ಸಿನ್ ಅಗೇನ್ಸ್ಟ್ ಗಾಡ್ ಅಂಡ್ ಹ್ಯುಮ್ಯಾನಿಟಿ ಟು ಡ್ಯಾಶ್ ಪ್ಲೇಸಸ್ ಆಫ್ ರಿಲಿಜಿಯಸ್ ವರ್ಷಿಪ್ ಅಂತ ಹೇಳಿ. ಸಿನ್ ಅಂದ್ರೆ ಪಾಪ, ಅಗೇನ್ಸ್ಟ್ ಗಾಡ್ ಅಂಡ್ ಹ್ಯುಮ್ಯಾನಿಟಿ ದೇವರು ಮತ್ತು ಮಾನವತ್ವದ ವಿರುದ್ಧ ಇದೊಂದು ಪಾಪ. ಏನ್ ಮಾಡಿದ್ರೆ ಡ್ಯಾಶ್ ಪ್ಲೇಸಸ್ ಆಫ್ ರಿಲಿಜಿಯಸ್ ವರ್ಷಿಪ್ ಧಾರ್ಮಿಕ ಆರಾಧನೆಯ ಸ್ಥಳಗಳನ್ನ ಏನ್ ಮಾಡಬಾರ್ದು? ಭ್ರಷ್ಟ ಮಾಡಬಾರ್ದು, ಅಪವಿತ್ರ ಮಾಡಬಾರ್ದು ಅನ್ನುವಂಥದ್ದು ಸರಿ. ಹೌದಲ್ವಾ? ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಯಾವುದು ಸರಿ ಅಂತ ಕೇಳಿದ್ರೆ ಎ ಮಾಡೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಮಾಡೆಸ್ಟ್ ಅಂತ ಹೇಳಿದ್ರೆ ತುಂಬಾ ಅಂಬಲ್ ಆಗಿ ವಿನಯ ಪೂರ್ವಕವಾಗಿ ಇರುವಂಥದ್ದು ಇದು. ಅದರಿಂದ ಇದು ಸರಿಯಾದ ಆಪ್ಷನ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ಸರಿನಾ? ಡಿಸ್ ಅಪ್ರೂವ್ ಅಂತ ಇದೆ. ಡಿಸ್ ಅಪ್ರೂವ್ ಅಂದ್ರೆ ಒಪ್ಪದಿರುವಂಥದ್ದು, ನಾ ಒಪ್ಪದಿಲ್ಲ ಇದನ್ನ ಅಂತನ್ನುವಂಥದ್ದು. ಒಪ್ಪದೇ ಇರೋಕೆ ಏನಿಲ್ಲ, ಪ್ಲೇಸಸ್ ಆಫ್ ರಿಲಿಜಿಯಸ್ ವರ್ಷಿಪ್ ಅಲ್ವಾ? ಸೊ ಅದರಿಂದ ಆ ಆಪ್ಷನ್ ಕೂಡ ಆಗೋದಿಲ್ಲ. ಅಪ್ರೈಟ್ ಅಂತ ಹೇಳ್ತಿದ್ದಾರೆ. ಅಪ್ರೈಟ್ ಅಂದ್ರೆ ನೇರವಾಗಿ, ನಿಖಾಸಾಗಿ, ದಿಟ್ಟವಾಗಿ ನಿಲ್ಲುವಂಥದ್ದು. ಅಪ್ರೈಟ್ ಅಂದ್ರೆ ಸ್ತಂಭಾಕಾರ, ಇಟ್ ಈಸ್ ವರ್ಟಿಕಲ್, ಸ್ಟ್ರೈಟ್ ಅಂತ ಹೇಳಿ. ಆದ್ದರಿಂದ ಆ ಒಂದು ಆಪ್ಷನ್ ಕೂಡ ಸಾಧ್ಯ ಇಲ್ಲ. ಇಲ್ಲಿ ಇರುವಂಥ ಮತ್ತೊಂದು ಮಿಕ್ಕಿರುವ ಏಕೈಕ ಆಪ್ಷನ್ ಅಂದ್ರೆ ಆಪ್ಷನ್ ಬಿ ಡಿಸಿಕ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಡಿಸಿಕ್ರೇಟ್ ಅಂತ ಹೇಳಿದ್ರೆ ಟು ವಯಲೆಂಟ್ಲಿ ಡಿಸ್ರೆಸ್ಪೆಕ್ಟ್ ಅಂತ, ಅತ್ಯಂತ ದಾರುಣವಾಗಿ ನಾವು ಅದಕ್ಕೆ ಅವಮಾನವನ್ನ ಎಸಗಿದರೆ ಅಂಥದ್ದನ್ನ ಡಿಸಿಕ್ರೇಟ್ ಅಂತ ಹೇಳ್ತೀವಿ. ಸರಿ ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ತಿರುಪತಿ ದೇವಸ್ಥಾನದ ಲಡ್ಡು ಅಲ್ಲಿ ಆಗಿರುವಂತಹ ಎಲ್ಲ ಏನದು ಪ್ರಚಾರ ಅಲ್ಲ, ಪ್ರಚಾರ ಸರಿಯಾಗಿದೆ ಇವಾಗ ಮಾಡ್ತಿರೋದು, ಆದ್ರೆ ಅಲ್ಲಾಗಿರುವಂತಹ ಭ್ರಷ್ಟಾಚಾರ ಏನಿದೆಯಲ್ಲ, ಡಿಸಿಕ್ರೀಟ್ ದಿ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಆಫ್ ದಿ ಹಿಂದೂಸ್. ಸರಿ ಅಲ್ವಾ? ಹೀಗೆ ಅದು ಯಾರೇ ಆಗಿದ್ರೂನೆ ನಾವು ಆ ಥರದ್ದು ಮಾಡಬಾರದು. ಡಿಸಿಕ್ರೀಟ್ ಅಂದ್ರೆ ಭ್ರಷ್ಟಗೊಳಿಸು ಅಥವಾ ಅಪವಿತ್ರಗೊಳಿಸು ಅನ್ನುವಂಥದ್ದಕ್ಕೆ ಡಿಸಿಕ್ರೀಟ್ ಅಂತ ಹೇಳ್ತೀವಿ. ಸರಿ ಅಲ್ವಾ? 65ನೇ ಪ್ರಶ್ನೆ. ಸೆಲೆಕ್ಟ್ ದಿ ಕರೆಕ್ಟ್ ಕೊಲೊಕೇಶನ್ ಟು ಫಿಲ್ ಇನ್ ದಿ ಬ್ಲಾಂಕ್ ಅಂತ ಹೇಳ್ತಿದ್ದಾರೆ. ಕೊಲೊಕೇಶನ್ ಅಂತ ಹೇಳಿದ್ರೆ ಇಲ್ಲಿ ಯಾವುದು ಅತ್ಯಂತ ಸೂಕ್ತವಾಗಿ
ಹೊಂದಾಣಿಕೆಯಾಗುತ್ತೆ. ಕೊಲೊಕೇಟ್ ಅಂದ್ರೆ ಹೊಂದಾಣಿಕೆಯಾಗು, ಹೊಂದು. ಯಾವ ಪದ ಹೊಂದಾಣಿಕೆಯಾಗುತ್ತೆ ಅದನ್ನ ಫಿಲ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದಿ ಟೀಚರ್ ಗೇವ್ ದಿ ಸ್ಟೂಡೆಂಟ್ಸ್ ಡ್ಯಾಶ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ದಿ ಎಕ್ಸಾಮ್. ಪರೀಕ್ಷೆ ಮೊದಲು ಮೇಷ್ಟ್ರು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ನ ಹುಡುಗರಿಗೆ ಹೇಳಿದ್ರು, ವಿದ್ಯಾರ್ಥಿಗಳಿಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೇರ್ಫುಲ್ ಅಂತ ಹೇಳ್ತಿದ್ದಾರೆ. ಈ ಆಪ್ಷನ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೇಷ್ಟ್ರು ಕೊಡ್ತಾ ಇರೋ ಅಂತ ಇನ್ಸ್ಟ್ರಕ್ಷನ್ ಹುಡುಗರು ಕೇರ್ಫುಲ್ ಆಗಿರ್ಬೇಕು, ಮೇಷ್ಟ್ರಲ್ಲ. ಹೌದಾ? ಇಲ್ಲ, ಮೇಷ್ಟ್ರು ಹೆಚ್ಚು ಜಾಗೃತಿಯಾಗಿರ್ಬೇಕು. ಆದ್ರೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ಗೆ ಕೇರ್ಫುಲ್ ಅನ್ನುವಂಥ ಮಾತು ಒಪ್ಪೋದಿಲ್ಲ. ಗ್ರೇಟ್ ಅನ್ಬಿಟ್ರೆ ಶ್ರೇಷ್ಠತಮವಾದದ್ದು, ಅದು ಒಪ್ಪೋದಿಲ್ಲ. ಹಾಗೆ ಸ್ಟ್ರಾಂಗ್ ಅಂತಿದೆ ಮುಂದಿಂದು. ಸ್ಟ್ರಾಂಗ್ ಅಂತ ಹೇಳಿದ್ರೆ ಅತ್ಯಂತ ಬಲಿಷ್ಠವಾದದ್ದು, ಅದೂ ಕೂಡ ಸರಿಯಾಗಲ್ಲ. ಆದ್ರೆ ಮೇಷ್ಟ್ರು ನಮಗೆ ಕೊಟ್ಟಂತ ಇನ್ಸ್ಟ್ರಕ್ಷನ್ಸ್ ಏನಾಗಿತ್ತು? ಸ್ಪಷ್ಟವಾಗಿತ್ತು. ಇಟ್ ವಾಸ್ ಕ್ಲಿಯರ್. ಹೌದಲ್ವಾ? ಅದಕ್ಕೆ ದಿ ಟೀಚರ್ ಗೇವ್ ದಿ ಸ್ಟೂಡೆಂಟ್ಸ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ದಿ ಎಕ್ಸಾಮ್ ಅನ್ನುವಂಥದ್ದು ಸರಿನಾ ಸ್ನೇಹಿತರೆ? ಹೋಗೋಣ ಅಲ್ವಾ ಹಾಗಾದ್ರೆ ಮುಂದೆ ಹೇಳ್ತಾ ಇದ್ದಾರೆ 66ನೇ ಪ್ರಶ್ನೆಯಲ್ಲಿ ಆಂಟನಿಮ್ ಅನ್ನ ಕೇಳ್ತಾ ಇದ್ದಾರೆ. ಆಂಟನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟನಿಮ್ ಆಫ್ ದಿ ಗಿವನ್ ವರ್ಡ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಂದ್ರೆ ನಾವು ಆಂಟನಿಮ್ ಅನ್ನ ಹೇಳ್ಬಿಡೋಣ. ಮತ್ತೆ ಎ ಅಂತ ಹೇಳಿ ಕೊಟ್ಟಿರುವ ಪದ ಯಾವುದು ಹಾಗಾದ್ರೆ? ಕ್ವೆಶ್ಚನ್ ವರ್ಡ್ ಯಾವುದು ಅಂತ ಹೇಳಿ ಕೇಳಿದ್ರೆ ಕ್ವೆಶ್ಚನ್ ವರ್ಡ್ ಅರೋಗೆಂಟ್ ಅಂತ ಹೇಳೋದನ್ನ ಕ್ವೆಶ್ಚನ್ ವರ್ಡ್ ಅಂತ ಹೇಳಿ ಕರೆಯೋಣ. ಸರಿ ಅಲ್ವಾ? ಕ್ವೆಶ್ಚನ್ ವರ್ಡಿಗೆ ನಾವು ಆನ್ಸರ್ನ ನೋಡ್ಬೇಕು ಅಂತಂದ್ರೆ ಆಪ್ಷನ್ ಎ ಅಂತಿದೆ. ಎ ಅಂತಂದ್ರೆ ಕ್ರೀಪಿ ಅಂತ ಹೇಳ್ತಾ ಇದ್ದಾರೆ. ಕ್ರೀಪ್ ಅಂದ್ರೆ ತೆವಳುವಂಥದ್ದು, ಒಂಥರ ಏನಂತ ಹೇಳ್ತೀವಿ, ಕವರ್ಡಿಸ್ ಅಂತ, ಒಳಗೊಳಗೆ ಮಾಡುವಂಗೆ ಇರುವಂಥದ್ದು. ಅದಕ್ಕೆ ಕ್ರೀಪಿ ಅನ್ನುವ ಪದಕ್ಕೆ ಆಂಟನಿಮ್. ಇದು ಅರೋಗೆಂಟ್ಗೆ ಉತ್ತರ ಅಲ್ಲ, ಇದು ಉತ್ತರ ಅಲ್ಲ. ಆದರೆ ಇದಕ್ಕೆ ಆಪೋಸಿಟ್ ವರ್ಡ್ ಕ್ರೀಪಿ ಅನ್ನೋದಿಕ್ಕೆ ಬೋಲ್ಡ್ ಅಂತ ಹೇಳಿ ಬರಿಬಹುದು. ಬೋಲ್ಡ್, ನಾವು ತಲೆ ಎತ್ತಿ ನಡಿತೀವಿ, ಇದು ಬೋಲ್ಡ್ ಅಂತ ಹೇಳಿ. ಸರಿ ಅಲ್ವಾ? ಕ್ಲಮ್ಸಿ ಅಂತಿದೆ. ಕ್ಲಮ್ಸಿ ಅಂದ್ರೆ ಗಲೀಜಾಗಿ ಇರುವಂಥದ್ದು, ಅಲ್ಲಲ್ಲಿ ಎಲ್ಲಾ ಹರಡಿರುವಂಥದ್ದು, ಇದು ಕ್ಲಮ್ಸಿ. ಕ್ಲಮ್ಸಿ ಅನ್ನೋದಿಕ್ಕೆ ಆಪೋಸಿಟ್ ವರ್ಡ್ ಟೈಡಿ ಅಂತ ಕೂಡ ನಾವು ಬರಿಬಹುದು, ನೀಟಾಗಿ ಇರುವಂಥದ್ದು ಅಂತ ಹೇಳಿ. ಆವ್ರೇಜ್ ಅಂದ್ರೆ ಸುಮಾರು ಅಥವಾ ಪರವಾಗಿಲ್ಲ, ಸುಮಾರಾಗಿ. ನಾವು ಸೀರಿಯಸ್ ಆಗಿ ಅದಕ್ಕೆ ಒಂದು ಸಿನಾನಿಮ್ ಬರಿತೀವಿ ಅಂದ್ರೆ ಸರಾಸರಿ ಆಗೋಗುತ್ತೆ. ಇಲ್ಲ, ಸರಾಸರಿ ಅನ್ನುವ ಅರ್ಥ ಬರ್ದಾಗ ಪ್ರಿಸೈಸ್ ಅಂತ ಹೇಳಿ ಬರೆಯೋಣ. ಪ್ರಿಸೈಸ್ ಅಂತ. ಆವ್ರೇಜ್ ಅಂತ ಹೇಳಿದಾಗ ಇಲ್ಲಿ ನಾವೇನಂತ ಹೇಳ್ಬೋದು? ಎಕ್ಸಲೆಂಟ್ ಅಂತ ಹೇಳಬಹುದು. ಅತಿ ಉತ್ಕೃಷ್ಟ ಅಂತ ಹೇಳೋದಿಕ್ಕೆ ಹೇಳೋಣ. ಆದ್ರೆ ಈ ಪ್ರಶ್ನೆಗೆ ಉತ್ತರ ಇದೆಯಲ್ಲ, ಅರೋಗೆಂಟ್ ಅನ್ನೋದಿಕ್ಕೆ ಅಂಬಲ್. ಇದು ಮಹಾಪ್ರಾಣ ಹೇಳಬಾರ್ದು, ಹೆಚ್ಚನ್ನ ಮ್ಯೂಟ್ ಮಾಡ್ಬೇಕು ನಾವು. ಅಂಬಲ್ ಅಂತ ಹೇಳಬೇಕು. ಅರೋಗೆಂಟ್ ಅಂದ್ರೆ ದುರಹಂಕಾರ, ತುಂಬಾ ಜೋರಾಗಿ ಮಾತಾಡುವಂಥದ್ದು, ಎದುರುತ್ತರಿಸುವಂಥದ್ದು. ಆದರೆ ಅಂಬಲ್ ಅಂದ್ರೆ ತುಂಬಾ ವಿನಯವಾಗಿ ಇರುವಂಥದ್ದು, ಹೇಳಿದ ಮಾತನ್ನ ಕೇಳುವಂಥದ್ದು ಅಂಬಲ್. ಅವ್ರು ನೋಡಿ, ಎಷ್ಟೇ ಶ್ರೀಮಂತರು, ಎಷ್ಟೇ ಓದ್ಕೊಂಡಿದ್ರು ಎಷ್ಟು ಅಂಬಲ್ ಆಗಿದ್ದಾರೆ ಅಂತ ಹೇಳ್ತೀವಿ. ಅದೇ ಸರಿ, ಅರ್ಧ ಕೂಡ ಅರೋಗೆಂಟ್ ಇರತ್ತೆ, ಅದೇ ಪೂರ್ತಿ ಕೂಡ ಆದರೆ ಅಂಬಲ್ ಆಗಿರ್ತಾರೆ ಅನ್ನುವಂಥದ್ದು ಸರಿಯಾದ ಮಾತು. ಸರಿನಾ? ಮುಂದೆ ಹೋಗೋಣವಾ? ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದಿ ಗಿವನ್ ವರ್ಡ್. 67ನೇ ಪ್ರಶ್ನೆ ಸಿನಾನಿಮ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಸಮನಾರ್ಥಕ ಪದವನ್ನ ಬರಿಬೇಕು. ಬ್ರಾಡ್ ಅಂತ ಹೇಳಿದ್ದಾರೆ. ಬ್ರಾಡ್ ಅಂದ್ರೆ ಅಗಲವಾಗಿ, ವಿಶಾಲವಾಗಿ ಇರುವಂಥದ್ದಕ್ಕೆ ಬ್ರಾಡ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಅಂದ್ರೆ ನಿರ್ದಿಷ್ಟ ಆಗೋದಿಲ್ಲ. ಸ್ಮಾಲ್ ಅಂತಂದ್ರೆ ಒಂದ್ ಸ್ವಲ್ಪ ಆಂಟನಿಮ್ ಕೆಳಗೆ ಕನ್ಸಿಡರ್ ಮಾಡ್ಬೋದು. ವಿಶಾಲ ಅಂದ್ರೆ ಸ್ಮಾಲ್ ಅಂದ್ರೆ ಚಿಕ್ಕದು ಅಂತ, ಹೌದಲ್ವಾ? ಅದು ಕೂಡ ಆಗೋದಿಲ್ಲ. ಆದ್ರೆ ವೈಡ್ ಅಂತ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ. ವಿಶಾಲ, ವ್ಯಾಪ್ತ ಅನ್ನುವಂಥದ್ದಕ್ಕೆ ವೈಡ್ ಅನ್ನೋಣ. ಎಕ್ಸಾಕ್ಟ್ ಅಂತ ಹೇಳ್ಬಿಟ್ರೆ, ಎಕ್ಸಾಕ್ಟ್ ಅಂತಂದ್ರು ಕೂಡ ನಿಖರವಾಗಿ ಇರುವಂಥದ್ದು ಎಕ್ಸಾಕ್ಟ್ ಅಂತ ಹೇಳ್ಬಿಟ್ಟು. ಸರಿ ಅಲ್ವಾ? ಸೊ ಇದು ನಮಗೆ ಉತ್ತರ 67ನೇ ಪ್ರಶ್ನೆಗೆ ವೈಡ್ ಅನ್ನುವಂಥದ್ದು ಅಂತ ಗೊತ್ತಾಯ್ತು.
ಸರಿ ಅಲ್ವಾ? 64ನೇ ಪ್ರಶ್ನೆಗೆ ಡಿಸಿಕ್ರೀಟ್ ಆಪ್ಷನ್ ಬಿ, 65ನೇ ಪ್ರಶ್ನೆಗೆ ಕ್ಲಿಯರ್ ಆಪ್ಷನ್ ಡಿ, 66ನೇ ಪ್ರಶ್ನೆಗೆ ಆಪ್ಷನ್ ಡಿ ಅಂಬಲ್ ಅನ್ನುವಂಥದ್ದು, ಹಾಗೆ 67ನೇ ಪ್ರಶ್ನೆಗೆ ಇರುವಂತಹ ಉತ್ತರ ವೈಡ್. ಬ್ರಾಡ್ ಅಂದ್ರೆ ವೈಡ್ ಅನ್ನುವಂಥದ್ದು. ಸರಿ ಅಲ್ವಾ? ಹೋಗೋಣ ಅಲ್ವಾ ಹಾಗಾದ್ರೆ ಮುಂದಕ್ಕೆ? ಎಸ್ ಫ್ರೆಂಡ್ಸ್, ವಿ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ಕ್ವೆಶ್ಚನ್ ನಂಬರ್ 68. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದಿ ಗಿವನ್ ಇಡಿಯಂ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನ್ ಇಡಿಯಂ ಅಂದ್ರೆ? ಇಡಿಯಂ ಅಂದ್ರೆ ಯಾವುದೇ ಭಾಷೆಯ ಒಂದು ವಿಚಿತ್ರ ವ್ಯಕ್ತಪಡಿಸುವಿಕೆಯನ್ನ, ಅಂದ್ರೆ ನೇರವಾಗಿ ಮಾತಾಡಲ್ಲ. ಕಷ್ಟಪಟ್ಟರೆ ಸುಖ ಉಂಟು, ಹೌದಾ? ಹಂಗ ಹೇಳಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರಲ್ವಾ, ಇಂಥದ್ದನ್ನ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂತ ಹೇಳ್ತಿರ್ತೀವಿ. ನುಡಿಗಟ್ಟುಗಳು, ವಿಚಿತ್ರ ವ್ಯಕ್ತಪಡಿಸುವಿಕೆ ಅಂತ ಹೇಳಿ ಹೇಳ್ತೀವಿ, ಹೌದಾ? ಇದರ ಅರ್ಥ ಏನು? ಮ್ಯಾನ್ ಆಫ್ ಸ್ಟ್ರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮ್ಯಾನ್ ಆಫ್ ಸ್ಟ್ರಾ ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ ಸಿ ಅನ್ನೋದು ಸರಿಯಾದದ್ದು. ಬಾಕಿ ಎಲ್ಲಾ ಆಪ್ಷನ್ಸಿಗೂ ನಾನು ವಿವರಣೆಯನ್ನ ಕೊಡ್ತೀನಿ. ಎ ಪರ್ಸನ್ ಹೂ ಇಸ್ ಡಿಸ್ರಿಗಾರ್ಡೆಡ್ ಆಸ್ ಲ್ಯಾಕಿಂಗ್ ಕ್ಯಾರೆಕ್ಟರ್ ಆರ್ ಮೊರಾಲಿಟಿ, ಚಾರಿತ್ರ್ಯವಿಲ್ಲದಿರುವುದು, ನೈತಿಕತೆ ಇಲ್ಲದಿರುವಂಥ ಮನುಷ್ಯನ ನಾವು ಎಂದಿಗೂ ಕೂಡ ಅವರಿಗೆ ಯಾವುದೇ ರೀತಿಯ ರೆಸ್ಪೆಕ್ಟ್ ಅನ್ನ ಕೊಡಲ್ಲ, ರಿಗಾರ್ಡ್ ಅನ್ನ ತೋರ್ಸಲ್ಲ. ಇವ್ರಿಷ್ಟೇ ಅಂತ ಬಿಟ್ಟು ಬಿಡ್ತೀವಲ್ಲ, ಡಿಸ್ರಿಗಾರ್ಡ್ ಅಂತ ಹೇಳಿ. ಇವರಿಗೆ ಚಾರಿತ್ರ್ಯವೂ ಇಲ್ಲ, ನೈತಿಕತೆಯೂ ಇಲ್ಲ, ತುಂಬಾ ಬಂಡ್ರ ತರ ಮಾತಾಡ್ತಾರಪ್ಪ ಅಂತ ಮಾತಾಡ್ತೀವಲ್ಲ, ಅದನ್ನ ನಾವು ಮ್ಯಾನ್ ಆಫ್ ಸ್ಟ್ರಾ, ಡೋಂಟ್ ಟಾಕ್ ಟು ಹಿಮ್, ಹಿ ಈಸ್ ಅ ಸ್ಟ್ರಾ ಮ್ಯಾನ್ ಅಂತ ಹೇಳ್ತೀವಿ. ಸ್ಟ್ರಾ ಮ್ಯಾನ್ ಅಂದ್ರೆ ನೈತಿಕತೆ ಇಲ್ಲದಿರುವಂಥದ್ದು, ಚಾರಿತ್ರ್ಯವಿಲ್ಲದಿರುವಂಥ ಮನುಷ್ಯ ಅಂತ ಹೇಳಿ. ಸಾಧಾರಣವಾಗಿ ಈ ಟರ್ಮ್ ಅನ್ನ, ಸ್ಟ್ರಾ ಮ್ಯಾನ್ ಅನ್ನೋದನ್ನ ಲೀಗಲ್ ಆಗಿ ಅಥವಾ ಪೊಲಿಟಿಕಲ್ ಆಗಿ ಬಳಸ್ತೀವಿ ನಾವು. ಲಾ ಅರೇನಾದಲ್ಲಿ ಅಥವಾ ರಾಜಕೀಯ ಅರೇನಾದಲ್ಲಿ ಹೆಚ್ಚು ಬಳಸ್ತೀವಿ. ಹಾಗಾದ್ರೆ ಬಾಕಿ ಆಪ್ಷನ್ಸ್ಗೆ ಉತ್ತರ ಹೇಳ್ಬಿಡಿ ಅಂದ್ರೆ, ಎ ಕಾಂಬಿನೇಷನ್ ಆಫ್ ಟೂ ಪೀಪಲ್ ದಟ್ ಈಸ್ ಪರ್ಫೆಕ್ಟ್ ಇನ್ ಎವ್ರಿ ವೇ. ಸರಿನಾ? ಎಲ್ಲ ಥರದಲ್ಲೂ ಒಬ್ರನ್ನ ಒಬ್ರು ಹೋಲ್ತಾರೆ ಅಥವಾ ಸರಿಯಾಗಿ ಮ್ಯಾಚ್ ಆಗ್ತಾರೆ ಅಂತಂದ್ರೆ ಎ ಅನ್ನೋದಿಕ್ಕೆ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಿ ಹೇಳ್ತೀವಲ್ವಾ, ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಿ. ಇಲ್ಲಿ ಚೈಲ್ಡ್ ಆಫ್ ಅ ಸೆಲಿಬ್ರಿಟಿ ಆರ್ ಅ ಫೇಮಸ್ ಪರ್ಸನ್, ಯಾರಾದ್ರೂ ಪ್ರಖ್ಯಾತ ವ್ಯಕ್ತಿಗಳು ಅಥವಾ ಯಾರಾದ್ರೂ ಸೆಲಿಬ್ರಿಟಿ, ಈ ಸಿನಿಮಾ ನಟರ ಮಕ್ಕಳು, ರಾಜಕಾರಣಿಗಳು, ತುಂಬಾ ಅತ್ಯಂತ ಜನಪ್ರಿಯವಾದಂಥವರ ಮಕ್ಕಳು ಅಂತ ಹೇಳಿದಾಗ ಅಂಥ ಮಕ್ಕಳನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ನೆಪೋ ಬೇಬಿ ಅಂತ ಹೇಳಿ ಕರಿತೀವಿ. ನಾವು ಕರೆಯೋದವರನ್ನ ನೆಪೋ ಬೇಬಿ ಅಂತ ಹೇಳಿ ಕರಿತೀವಿ. ಸರಿ ಅಲ್ವಾ? ನೆಪೋ ಬೇಬಿ, ಮೇಡ್ ಫಾರ್ ಈಚ್ ಅದರ್, ಇದಂತೂ ಮ್ಯಾನ್ ಆಫ್ ಸ್ಟ್ರಾ ಅಥವಾ ಸ್ಟ್ರಾ ಮೆನ್ ಅಂತ ಹೇಳಿ ಗೊತ್ತಾಗೋಯ್ತು. ಎ ಸಿಚುಯೇಷನ್ ಲೈಕ್ ಎ ಕ್ಲೋಸ್ ಕಂಟೆಸ್ಟ್, ಇಬ್ಬರಿಗೂ ಅತ್ಯಂತ ನಿಕಟವಾದ ಸ್ಪರ್ಧೆ ಇದೆ. ಈಗ ಯಾರು ಗೆಲ್ತಾರೆ ಗೊತ್ತಿಲ್ವಲ್ಲ, ಅಂಥದ್ದಕ್ಕೆ ಹಲವು ಇಡಿಯಮ್ಸ್ ನ ಬಳಸ್ತೀವಿ. ಕೆಲವನ್ನ ನಾನು ಇಲ್ಲಿ ಹೇಳ್ತೀನಿ, ಒಂದ್ 3-4 ಹೇಳ್ತೀನಿ ನೋಡಿ. ಮತ್ತೆ ಇಲ್ಲಿ ಟೂ ಕ್ಲೋಸ್ ಟು ಕಾಲ್ ಅಂತ ಹೇಳಿ ಹೇಳ್ತೀವಿ. ಟೂ ಕ್ಲೋಸ್ ಟು ಕಾಲ್ ಅಂತ ಹೇಳಿದ್ರೆ ಇನ್ನೇ ಇಬ್ಬರಿಗೂ ಕೂಡ ತುಂಬಾ ಯಾರು ಗೆಲ್ತಾರೆ ಅಂತಾನೆ ಹೇಳಕ್ ಆಗ್ಲಿಲ್ಲಪ್ಪ, ಇಬ್ರು ತುಂಬಾ ಹತ್ರದಲ್ಲಿದ್ರು, ಅದೇ ಅರ್ಥ ಈ ಒಂದು ಮಾತಿಗೆ ಬರುತ್ತೆ. ಇನ್ನೊಂದು ಏನ್ ಗೊತ್ತಾ, ನೆಕ್ ಟು ನೆಕ್ ಅಂತ ಹೇಳ್ತಾರೆ ಅಥವಾ ನೆಕ್ ಅಂಡ್ ನೆಕ್ ಅಂತ ಕೂಡ ಹೇಳ್ತಾರೆ. ನೆಕ್ ಅಂಡ್ ನೆಕ್ ಅಂತಂದ್ರೆ ಇನ್ನೇನ್ ಕುತ್ತಿಗೆನಲ್ಲಿತ್ತಪ್ಪ, ಯಾರು ಗೆಲ್ತಾರೋ ಗೊತ್ತೇ ಆಗ್ಲಿಲ್ಲ, ಲಾಸ್ಟ್ ಮಿನಿಟ್ ತನಕ ಫಿನಿಶ್ ಲೈನ್ ಯಾರು ಮುಟ್ತಾರೆ ಅನ್ನುವಂಥದ್ದು ಹೇಳಕ್ ಆಗ್ಲಿಲ್ಲ ಅನ್ನುವಂಥದ್ದಕ್ಕೆ ನೆಕ್ ಅಂಡ್ ನೆಕ್ ಅಥವಾ ನೆಕ್ ಟು ನೆಕ್ ಅಂತ ಹೇಳಿ ಹೇಳ್ತೀವಿ. ಸರಿನಾ? ನೆಕ್ಸ್ಟ್ ಹೇಳ್ತಾರೆ ಇಂಥದಕ್ಕೆ ಡೌನ್ ಟು ದಿ ವಯರ್ ಅಂತ ಹೇಳಿ ಹೇಳ್ತಾರೆ. ಡೌನ್ ಟು ದಿ ವಯರ್ ಅಂತ ಹೇಳಿದ್ರೆ ಇನ್ನೇನು ಇವ್ರು ಗೆದ್ರು ಅನ್ನೋ ಅಷ್ಟೊತ್ತಿಗೆ ಅವ್ರು ಮುಂದೆ ಬಂದ್ಬಿಟ್ರು ಅಂತ ಹೇಳೋ ಅಂಥದಕ್ಕೆ ಡೌನ್ ಟು ದಿ ವಯರ್ ಅಂತ ಹೇಳಿ ಹೇಳ್ತೀವಿ. ಹಾಗೆ ಇದಕ್ಕೆ ಮತ್ತೂ ಒಂದ್ ಮಾತನ್ನ ಹೇಳ್ತೀವಿ, ನಿಪ್ ಅಂಡ್ ಟಕ್ ಅಂತ ಹೇಳಿ ಒಂದ್ ಮಾತನ್ನ ಹೇಳ್ತೀವಿ, ನಿಪ್ ಅಂಡ್ ಟಕ್. ಸ್ನೇಹಿತರೆ, ನಾ ಎಲ್ಲ ಮಾತನ್ನು ಬೋರ್ಡ್ ಮೇಲೆ ಬರಿತಾ ಇದ್ದೀನಿ. ನೀವು ಎಲ್ಲವನ್ನು ಕೂಡ ಒಂದು ಸ್ಪೆಲ್ಲಿಂಗ್ ಎರರು ಇಲ್ದಂಗೆ ನಾ ಹೆಂಗ್ ಬರಿತಾ ಇದ್ದೀನೋ ನೀವು ಹಂಗೆ
ಕಾಪಿ ಮಾಡ್ಕೊಳ್ಳಿ. ನಾ ಎಲ್ಲ ಬಿಡಿಸುವಂತಹ ಎಲ್ಲ ಪೇಪರ್ಗಳಲ್ಲಿ ಹೀಗೆ ಹೇಳಿರ್ತೀನಿ. 23ರಿಂದ ಅಲ್ವಾ ಆರಂಭ ಆಗೋದು, ಅಲ್ಲಿ ತನಕ ದಿನಕ್ಕೊಂದೊಂದು ಪೇಪರ್ ಒಂದೊಂದು ಶಿಫ್ಟ್ ನ ಬಿಡಿಸ್ತಾ ಬಂದ್ಬಿಡೋಣ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಬಿಡಿಸೋಣ. ಕೆಲವಾದ್ರೂ ರಿಪೀಟ್ ಆಗುತ್ತೆ. ನಿಮಗೆ ನಾ ಈ ಕೊಡೋ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹೆಚ್ಚು ಉಪಯುಕ್ತವಾಗುತ್ತೆ, ನಿಮಗ್ ಗೊತ್ತಾಗ್ಬಿಡತ್ತೆ. ದಯವಿಟ್ಟು ಕಲ್ತ್ಕೊಂಡ್ಬಿಡಿ ಇದನ್ನ, ಸರಿ ಅಲ್ವಾ? ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಎ ಫೋಟೋ ಫಿನಿಶ್ ಅಂತ ಹೇಳಿ ಒಂದ್ ಮಾತನ್ನ, ಅಂದ್ರೆ ಯಾರಪ್ಪ ಇಲ್ಲಿ ಗೆದ್ರು ಅಂದ್ರೆ ಹೇಳಕ್ಕೆ ಆಗಲ್ಲ. ಆ ಕ್ಷಣಕ್ಕೆ ಕ್ಲಿಕ್ಕಿಸಿದ ಫೋಟೋ ನಮಗೆ ಪುರಾವೆ ಆಗ್ಬೇಕು, ಸಾಕ್ಷಿ ಆಗ್ಬೇಕು. ನಾವೆಲ್ಲ ಕ್ರಿಕೆಟ್ ನೋಡುವಾಗ ಇವಾಗ ಥರ್ಡ್ ಅಂಪೈರ್ ಅನ್ನ ಬಳಸ್ತೀವಲ್ಲ, ದಟ್ ಈಸ್ ವೈ ಇಟ್ ಈಸ್ ಮೇಡ್ ಯೂಸ್ ಆಫ್. ಗೊತ್ತೇ ಆಗ್ಲಿಲ್ಲ ಅದು ಔಟ್ ನಾಟ್ ಔಟ್ ಗೊತ್ತಾಗ್ಲಿಲ್ಲ ಅಂತ ಅಲ್ವಾ, ಅದಕ್ಕೆ ಅಂತ ಹೇಳಿ ಫೋಟೋ ಫಿನಿಶ್ ಅಂತ ಕೂಡ ಹೇಳ್ತೀವಿ, ಸರಿನಾ? 69ನೇ ಪ್ರಶ್ನೆಗೆ ಬಂದ್ಬಿಡೋಣ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರಾಪ್ರಿಯೇಷನ್ ಟು ಫಿಲ್ ಇನ್ ದಿ ಬ್ಲಾಂಕ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿ ವಿಲ್ ಕಂಪ್ಲೀಟ್ ದಿ ಪ್ರಾಜೆಕ್ಟ್ ಡ್ಯಾಶ್ ವಿತೌಟ್ ಎಕ್ಸ್ಟರ್ನಲ್ ಹೆಲ್ಪ್. ಸ್ನೇಹಿತರೆ, ಇದು ಏನ್ ಗೊತ್ತಾ? ಪ್ರೊನೌನ್ಸಿಗೆ, ಸರ್ವನಾಮಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ನೀವು ಜ್ಞಾನಗಂಗೋತ್ರಿಯ ಯೂಟ್ಯೂಬಿನ ಹಲವಾರು ಇಂಗ್ಲಿಷ್ ಕ್ಲಾಸ್ಗಳಲ್ಲಿ ಈ ಎಲ್ಲವನ್ನೂ ಕೂಡ ಬಿಡಿಸಿದೆ, ಒಂದೊಂದೇ ಕಾಂಪೊನೆಂಟ್ ನ. ನೀವು ಅದರ ಸಹಾಯವನ್ನ ಬೇಸ್ ಲೆಸನ್ಸ್ ನ ಅಲ್ಲಿ ನೋಡ್ಕೊಳ್ತಾ ಬಂದ್ಬಿಡ್ಬೋದು. ವಿ ವಿಲ್ ಕಂಪ್ಲೀಟ್ ದಿ ಪ್ರಾಜೆಕ್ಟ್. ವಿ ಅನ್ನುವಂತಹ ಸರ್ವನಾಮವನ್ನು ಬಳಸಿದಾಗ ಒನ್ ಸೆಲ್ಫ್ ಆಗೋದಿಲ್ಲ, ಒಬ್ರು ಅಂತ. ಇಟ್ ಸೆಲ್ಫ್ ಆಗೋದಿಲ್ಲ. ಇಟ್ ಅಂತ ಹೇಳಿದ್ರೆ ನಪುಂಸಕಲಿಂಗ, ವಿ ಅಂತ ಹೇಳಿದ್ರೆ ಇಲ್ಲಿ ನಾವು ಅಂತ ಹೇಳಿ ಹೇಳ್ತಾ ಇದೀವಿ ಅಲ್ವಾ, ಅದರಿಂದ ಇಟ್ ಸೆಲ್ಫ್ ಬಳಸಕ್ಕಾಗಲ್ಲ. ದೆಮ್ ಸೆಲ್ಫ್, ದೇ ಅಂದಿದ್ರೆ ನಾನು ದೆಮ್ ಸೆಲ್ಸ್ ಅನ್ಬೇಕಾಗಿತ್ತು. ಈ ಪ್ರೊನೌನ್ ಚಾರ್ಟ್ ಅನ್ನ ಕೂಡ ನಾವು ತೋರಿಸಿದೀವಿ, ನೀವು ನೋಡ್ಬೋದು. ಹಲವು ವಿಡಿಯೋಗಳಲ್ಲಿ ಯೂಟ್ಯೂಬ್ ಅಲ್ಲೇ ಪಬ್ಲಿಷ್ ಆಗಿದೆ, ಜ್ಞಾನಗಂಗೋತ್ರಿಯ ಯೂಟ್ಯೂಬ್ ಅಲ್ಲಿ ಪಬ್ಲಿಷ್ ಆಗಿರುವಂತಹ ಇಂಗ್ಲಿಷ್ ತರಗತಿಗಳನ್ನ ನೋಡ್ಕೊಳ್ಳಿ, ಸರಿ ಅಲ್ವಾ? ವಿ ವಿಲ್ ಕಂಪ್ಲೀಟ್ ದಿ ಪ್ರಾಜೆಕ್ಟ್ ಅವರ್ ಸೆಲ್ಫ್ಸ್ ವಿತ್ ಔಟ್ ಎಕ್ಸ್ಟರ್ನಲ್ ಹೆಲ್ಪ್. ಯಾವುದೇ ಬಾಹ್ಯ ಸಹಾಯವಿಲ್ಲದೆ ನಾವು ನಾವೇ ಪೂರ್ತಿಗೊಳಿಸ್ತೀವಿ ಅಂತ ಹೇಳುವಂಥದ್ದು ಅವರ್ ಸೆಲ್ಫ್ಸ್, ಸರಿ ಅಲ್ವಾ? ಹೋಗೋಣ ಅಲ್ವಾ ಹಾಗಾದ್ರೆ 70ನೇ ಪ್ರಶ್ನೆಗೆ. 70ನೇ ಪ್ರಶ್ನೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆಂಟನಿಮ್ ಆಫ್ ದಿ ಗಿವನ್ ವರ್ಡ್ ಫ್ಲಾಂಟ್ ಅಂತ ಹೇಳ್ತಾ ಇದ್ದಾರೆ. ಫ್ಲಾಂಟ್ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಪದ ಆಗಿರುತ್ತೆ. ಆಂಟನಿಮ್ ಅಂದ್ರೆ ಆಪೋಸಿಟ್ ಬರಿಬೇಕು ನೋಡಿ. ಫ್ಲಾಂಟ್ ಅಂತ ಹೇಳಿದ್ರೆ ಇಲ್ಲಿ ತೋರಿಸು ಅಥವಾ ಶೋ ಮಾಡು ಅಥವಾ ಪ್ರದರ್ಶಿಸು ಅನ್ನುವಂಥ ಅರ್ಥಕ್ಕೆ ಫ್ಲಾಂಟ್ ಅಂತ ಹೇಳ್ತೀವಿ. ಪೆರೇಡ್ ಅಂದ್ರೆ ಮೆರವಣಿಗೆ ಅಂತ, ಇದಾಗಕ್ಕೆ ಸಾಧ್ಯ ಇಲ್ಲ. ವೈಡ್ ಅಂದ್ರೆ ಅಗಲ, ಓಪನ್ ಅಂದ್ರೆ ಮುಕ್ತವಾಗಿ ಇರುವಂಥದ್ದು, ಕಾಣುವಂಥದ್ದು, ಅದು ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದರ ಅರ್ಥವೇನು ಅಂದ್ರೆ ಹೈಡ್ ಅನ್ನುವಂಥ ಮಾತು ಸರಿಯಾಗಿದೆ, ಹೈಡ್ ಅನ್ನುವಂಥ ಮಾತು ಸರಿಯಾಗಿದೆ. 71ನೇ ಪ್ರಶ್ನೆಗೆ ಬಂದ್ಬಿಡೋಣ. ಐಡೆಂಟಿಫೈ ದಿ ಸೆಂಟೆನ್ಸ್ ವಿತ್ ದಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವುದು ಸರಿಯಾಗಿ ಉಚ್ಚಾರವಾಗಿಲ್ಲ ಅಂತ ಹೇಳಿ ನೋಡಿ. ಮತ್ತೆ ಇಲ್ಲಿ ನಾವು ಅರ್ಥಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಸ್ಪೆಲ್ಲಿಂಗ್ಗೆ ಕೊಡ್ಬೇಕಾಗುತ್ತೆ. ದಿ ಫಿಲ್ಮ್ ವಾಸ್ ಪ್ರೈಸ್ಡ್ ಫಾರ್ ಇಟ್ ಸ್ಟನ್ನಿಂಗ್ ಸಿನಿಮಾಟೋಗ್ರಫಿ, ಎಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಲ್ಲ. 2ನೇ ವಾಕ್ಯ, ದಿ ಸೈಂಟಿಸ್ಟ್ ಪ್ರೆಸೆಂಟೆಡ್ ಹಿಸ್ ಫೈಂಡಿಂಗ್ಸ್ ಎಟ್ ದಿ ಕಾನ್ಫರೆನ್ಸ್, ಎಲ್ಲೂ ಮಿಸ್ಟೇಕ್ ಆಗಿಲ್ಲ. 3ನೇ ವಾಕ್ಯದಲ್ಲಿ ದಿ ಸ್ಟೂಡೆಂಟ್ಸ್ ರೋಟ್ ಅನ್ ಇಂಟರೆಸ್ಟಿಂಗ್ ಎಸ್ಸೆ ಆನ್ ದಿ ಟಾಪಿಕ್ ಅಂತಿದೆ, ಮಿಸ್ಟೇಕ್ ಆಗೋಯ್ತಲ್ಲ. ಎಸ್ಸೆ ಅನ್ನುವಂಥದ್ದರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಅದರಿಂದ ನಾವು ಈ ಆಪ್ಷನ್ ಅನ್ನ ಆನ್ಸರ್ ಅಂತ ಹೇಳಿ ಬರೆಯೋಣ. ESSAY ಅನ್ನುವಂಥದ್ದು ಸರಿ. 4ನೇ ವಾಕ್ಯವನ್ನ ಚೆಕ್ ಮಾಡ್ಬಿಡೋಣ. ಬೇಕರಿ ಮೇಕ್ಸ್ ಡೆಲಿಷಿಯಸ್ ಪೇಸ್ಟ್ರೀಸ್ ಎವ್ರಿ ಡೇ, ಇಲ್ಲೂ ಕೂಡ ಯಾವುದೇ ಮಿಸ್ಟೇಕ್ ಆಗಿಲ್ಲ. ಆದ್ದರಿಂದ ಇದು ಕೂಡ ಉತ್ತರ ಆಗೋದಿಕ್ಕೆ ಸಾಧ್ಯ ಇಲ್ಲ. ಆಗ್ಬೋದಲ್ವಾ ಸ್ನೇಹಿತರೆ? ನಾವ್ ಈ ಎಲ್ಲ ಇಡಿಯಮ್ಸ್ಗೆ ಅರ್ಥವನ್ನು ನೋಡಿದೀವಿ, ಎಲ್ಲ ಆಪ್ಷನ್ಸ್ಗೆ ಯಾವ ಇಡಿಯಂ ನ ಹೇಳಬಹುದು ಅಂತ ಕೂಡ ನಾವು ನೋಡ್ಕೊಂಡಿದೀವಿ. ಹಾಗೇನೇನೆ ಪ್ರೊನೌನ್ಸಿನ ಬಗ್ಗೆ ಕಲ್ತ್ಕೋಬೇಕಾಗಿದೆ. ಫ್ಲಾಂಟ್ ಅಂತಂದ್ರೆ ನಾವು ಇಲ್ಲಿ ಗಮನ ಕೊಡ್ಬೇಕಾಗಿರೋದು ವೊಕ್ಯಾಬ್ಯುಲರಿ ಪಾರ್ಟಿಗೆ. ಹಾಗೆ ಈ ಮಾತನ್ನ ಹೇಳುವಾಗ ನಾವು ಯಾವುದರ ಮೇಲೆ ಗಮನ ಹರಿಸ್ಬೇಕು? ಸ್ಪೆಲ್ಲಿಂಗ್ಗಳ ಮೇಲೆ ಗಮನ ಹರಿಸ್ಬೇಕು, ಸರಿ ಅಲ್ವಾ? 72ನೇ ಪ್ರಶ್ನೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಇಡಿಯಂ
that can substitute the underline segment. ಸರಿ ಅಲ್ವಾ? ಅವಾಗ್ಲೇ ಇಡಿಯಂ ಕೊಟ್ಬಿಟ್ಟು ಅರ್ಥ ಹೇಳಿ ಅಂದ್ರು, ಇವಾಗ ಅರ್ಥ ಕೊಟ್ಬಿಟ್ಟಿದ್ದಾರೆ, ಇಡಿಯಂ ಅನ್ನ ಹೇಳ್ಬೇಕು ನಾವು. when it comes to cooking, she can really think creatively and unconventionally to create unique dishes that surprise everyone. ಸರಿ ಅಲ್ವಾ? ಅಡಿಗೆ ಮಾಡ್ಬಿಡು ಅಂತ ಅವಳಿಗೆ ಏನಾದ್ರೂ ಹೇಳ್ಬಿಟ್ರೆ ಬಹಳ ಸೃಜನಶೀಲಾತ್ಮಕವಾಗಿ ತುಂಬಾ ಟ್ರೆಡಿಷನಲ್ ಮೆಥಡ್ ಉಪಯೋಗಿಸ್ದೆ ಬಹಳ ಚೆನ್ನಾಗಿ ಅಡಿಗೆಯನ್ನ ಕಂಡು ಕೇಳರಿಯದ ತಿನಿಸುಗಳನ್ನ ಮಾಡ್ಬಿಡ್ತಾರೆ ಅಂತ ಹೊಗಳ್ತಾ ಇದ್ದಾರೆ ಯಾರನ್ನು. ಸರಿ, ಕ್ರಿಯೇಟಿವ್ಲಿ ಅಂಡ್ ಅನ್ಕನ್ವೆನ್ಷನಲಿ, ತುಂಬಾ ಸೃಜನಶೀಲಾತ್ಮಕ ಮತ್ತು ಅಸಾಂಪ್ರದಾಯಿಕವಾಗಿ, ಅಂದ್ರೆ ಅದನ್ನೇ ಅಲ್ಲದೆ ತನ್ನದೇ ಆದಂತ ಒಂದು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡೋದು ಅಂತ ಹೇಳಿ. ಯಾವ್ದಿದು ಅಂತ ಕೇಳಿದ್ರೆ ನೋಡಿ ಸ್ನೇಹಿತರೆ, ಉತ್ತರ ಅಂತೂ outside the box ಅಂತ. Please don't think like an ordinary person. You are writing a competitive examination. You have to think outside the box. ನಿಮ್ಮದೇ ಆದಂಥ ಹೊಸ ಆಲೋಚನೆಯನ್ನ ನೀವು ಮಾಡ್ಬೇಕು ಅಂತ ಹೇಳೋದಿಕ್ಕೆ ಔಟ್ಸೈಡ್ ದಿ ಬಾಕ್ಸ್ ಅಂತ ಹೇಳ್ತೀವಿ. ಸ್ನೇಹಿತರೆ, ಏನ್ ಗೊತ್ತಾ, ಇಲ್ಲಿ ಸರಿಯಾಗಿ ಹೇಳಬೇಕು ಅಂದ್ರೆ ಔಟ್ಸೈಡ್ ದಿ ಕ್ಯಾನ್ವಾಸ್ ಅಂತ ಹೇಳಿದ್ರೆ ಚಿತ್ರಪಟದಿಂದ ಆಚೆಗೆ ಯೋಚಿಸಿ ಬಣ್ಣ ಬಳಿಯುವಂಥದ್ದು ಔಟ್ಸೈಡ್ ದಿ ಕ್ಯಾನ್ವಾಸ್. ಇದು ಮತ್ತೆ ಔಟ್ಸೈಡ್ ದಿ ಬಾಕ್ಸ್ ಹೆಚ್ಚು ಕಡಿಮೆ ಒಂದೇ ಅರ್ಥ ಬರುತ್ತೆ, ಆದರೆ ಎರಡರಲ್ಲಿ ಹೆಚ್ಚು ಸರಿಯಾಗುವಂಥದ್ದು ಔಟ್ಸೈಡ್ ದಿ ಬಾಕ್ಸ್. ಹಾಗಾದ್ರೆ ಔಟ್ಸೈಡ್ ದಿ ವಯರ್ ಅಂತಂದ್ರೆ ಏನು? ಇದೊಂದು ಮಿಲಿಟರಿ ಟರ್ಮು. ವಯರ್ ಅಂದ್ರೆ ಫೆನ್ಸ್ ಅಥವಾ ಸೇಫ್ಟಿ ಝೋನ್ ಅಂತ ಏನ್ ಹೇಳ್ತೀವಿ, ಅದಕ್ಕಿಂತ ಆಚೆ ಇರುವಂತಹದ್ದಕ್ಕೆ ವಯರ್ ಅಂತ ಹೇಳಿ. ಔಟ್ಸೈಡ್ ದಿ ಲಾ ಅಂತಂದ್ರೇನು? ಇಲ್ಲೀಗಲ್ ಅನ್ನುವಂಥದ್ದಕ್ಕೆ ಔಟ್ಸೈಡ್ ದಿ ಲಾ ಅಂತ ಹೇಳೋಣಂತೆ. ಬಂದ್ಬಿಡೋಣ 73ನೇ ಪ್ರಶ್ನೆಗೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟನಿಮ್ ಆಫ್ ದಿ ವರ್ಡ್ ಇನ್ ಬ್ರಾಕೆಟ್ಸ್ ಟು ಫಿಲ್ ಇನ್ ದಿ ಬ್ಲಾಂಕ್ ಅಂತ ಹೇಳ್ತಿದ್ದಾರೆ. ಆಂಟನಿಮ್ ಅಂದ್ರೆ ನಾವು ಆಪೋಸಿಟ್ ಬರಿಬೇಕು ಅಂತ ಗೊತ್ತಾಯ್ತು. ದಿ ವೈಡ್ ಸ್ಪ್ರೆಡ್ ಡ್ಯಾಶ್ ಆಫ್ ದಿ ನ್ಯಾಚುರಲ್ ವರ್ಲ್ಡ್ ಥ್ರೆಟನ್ಸ್ ದಿ ಫುಡ್ ವಿ ಈಟ್, ದಿ ವಾಟರ್ ವಿ ಡ್ರಿಂಕ್ ಅಂಡ್ ದಿ ಏರ್ ವಿ ಬ್ರೀದ್ ಅಂತ ಹೇಳಿ. ಅಂದ್ರೆ ಇರುವಂತೆ ಪ್ರಕೃತಿ ಇರೋ ತರನೇ ಇದೆ ಅನ್ನೋ ಹಂಗೆ ಕೃತಕವಾಗಿ ನಾವು ಏನ್ ನಿರ್ಮಿಸ್ತಿದೀವಲ್ಲ, ಇದು ಡಿಸ್ಟ್ರಕ್ಟ್ ಮಾಡ್ತಿದೆ ಅಂತ ಹೇಳಿ. ಸರಿ ಅಲ್ವಾ? ಇಲ್ಲಿ ನೋಡಿ ಏನಂತಂದ್ರೆ ಬ್ರಾಕೆಟ್ ಅಲ್ಲಿರುವ ಪದಕ್ಕೆ ಆಪೋಸಿಟ್ ನಾವು ಬರಿಬೇಕು. ಡಿಸ್ಟ್ರಕ್ಷನ್ಗೆ ಕ್ರಿಯೇಷನ್ ಅನ್ನುವಂಥದ್ದು ಆಪೋಸಿಟ್ ವರ್ಡ್ ಅಲ್ವಾ? ಡಿಸ್ಟ್ರಕ್ಷನ್ ಅಂದ್ರೆ ವಿನಾಶ, ಕ್ರಿಯೇಷನ್ ಅಂದ್ರೆ ಸೃಜಿಸು, ಸೃಷ್ಟಿಸು. ಕಾಂಟ್ರಿಬ್ಯೂಷನ್ ಅಂದ್ರೆ ಕೊಡುಗೆ, ಚಾಯ್ಸ್ ಅಂದ್ರೆ ಆಯ್ಕೆ, ಕಂಡೀಷನ್ ಅಂದ್ರೆ ಒಂದು ಷರತ್ತು ಮತ್ತೊಂದು ಪರಿಸ್ಥಿತಿ ಅಂತ ಹೇಳಿ. ಸರಿ ಅಲ್ವಾ? ಅರ್ಥ ಆಯ್ತಲ್ವಾ ಸ್ನೇಹಿತರೆ? ಇದಿಷ್ಟನ್ನು ನಾವು ಉತ್ತರಿಸ್ತೀವಿ ಅನ್ನೋದು ನಮಗ್ ಗೊತ್ತಾಯ್ತು. ಹೋಗೋಣ ಹಾಗಾದ್ರೆ 74ನೇ ಪ್ರಶ್ನೆಗೆ ಬಂದ್ಬಿಟ್ವಿ. The following sentence has been divided into parts. One of them may contain an error. Select the part that contains the error from the given options. If you don't find any error, mark no error as your answer ಅಂತ ಹೇಳ್ತಿದ್ದಾರೆ. Alka had been writing to her boss until she realizes that he was not interested in resolving her issues ಅಂತ ಹೇಳಿದ್ರು. ಅಲ್ಕಾ ಹ್ಯಾಡ್ ಬೀನ್ ರೈಟಿಂಗ್ ಅಂತ ಹೇಳಿದ್ರೆ ಈ ಪ್ರಶ್ನೆ ಸಂಬಂಧಿಸಿರುವಂಥದ್ದು ನಾವು ಕ್ರಿಯಾಪದ ವರ್ಬ್ಸ್ಗೆ ಸಂಬಂಧಿಸಿದೆ. ಹ್ಯಾಡ್ ಬೀನ್ ರೈಟಿಂಗ್ ಅಂದ್ರೆ ಬರಿತಾ ಇದ್ಲು ಅಂತ. ಅಂಟಿಲ್ ಶಿ ರಿಯಲೈಸಸ್ ಅಂತ ಇದೆ, ರಿಯಲೈಸಸ್ ಅಲ್ಲ, ಇದನ್ನ ರಿಯಲೈಸ್ಡ್ ಅಂತ ಹೇಳಿ ಬರಿಬೇಕು. ದಟ್ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ರಿಸಾಲ್ವಿಂಗ್ ಹರ್ ಇಶ್ಯೂಸ್. ಹಾಗಾದ್ರೆ ಇಲ್ಲಿ ಯಾವ ಭಾಗವನ್ನ ನಾನು ಪರಿಗಣಿಸ್ಲಿ ಅಂದ್ರೆ ಸಿ, ಟು ಹರ್ ಬಾಸ್ ಅಂಟಿಲ್ ಶಿ ರಿಯಲೈಸಸ್. ಸರಿ ಅಲ್ವಾ? ಅಂಟಿಲ್ ಶಿ ರಿಯಲೈಸ್ಡ್ ಅಂತ ಹೇಳಿ ಬರಿಬೇಕಾಗಿತ್ತು. ಇಲ್ಲಿ ಎಸ್ ಬರಿಬಾರ್ದಾಗಿತ್ತು. ಎಸ್ ಬದಲು ಬರಿಬೇಕಾಗಿದ್ದಂತಹ ಪದ ಯಾವುದು? ಎಸ್ ಬದಲು ಬರಿಬೇಕಾಗಿದ್ದಂತಹ ಪದ ಡಿ ಬರಿಬೇಕಾಗಿತ್ತು. ರಿಯಲೈಸ್ಡ್ ಅಂತ ಹೇಳಬೇಕಾಗಿತ್ತು. ಸರಿನಾ? Select the option that rectifies the underlined spelling error. ಸ್ಪೆಲ್ಲಿಂಗ್ ಎರರ್ ಮಾಡ್ಬಿಟ್ಟಿದ್ದಾರೆ. ಯಾವ ಪದ ಸ್ಪೆಲ್ಲಿಂಗ್ ಎರರು, ಯಾವುದು ಸರಿಯಾದ ಸ್ಪೆಲ್ಲಿಂಗು? ದಿ ಸ್ಟೂಡೆಂಟ್ಸ್ ಹ್ಯಾಡ್ ಟು ರೈಟ್ ಅನ್ ಎಸ್ಸೇ ಫಾರ್ ದೇರ್ ಅಸೈನ್ಮೆಂಟ್. ಅಸೈನ್ಮೆಂಟ್ ಅಂದ್ರೆ ಹೋಮ್ವರ್ಕ್. ಇದು ಮಿಸ್ಟೇಕ್ ಆಗ್ಬಿಟ್ಟಿದೆ. ಇದಕ್ಕೆ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಬಿ ಉತ್ತರವಾಗಿದೆ. ಸರಿ ಅಲ್ವಾ? ಮತ್ತೆ ಹಾಗಾದ್ರೆ ಹೋಗೋಣ ಮುಂದಕ್ಕೆ, ನೋಡೋಣ ಮತ್ತೆ. ಓಕೆ, ವಿ ವಿಲ್ ಜಸ್ಟ್ ಸಿ ದಿ 76th ಕ್ವೆಶ್ಚನ್. ಓಕೆ, 76 ಇಂದ 80 ತನಕ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ
ಇಲ್ಲಿ ಎಲ್ಲವೂ ಕೂಡ ಬ್ಲಾಂಕ್. ಇದನ್ನ ಏನಂತ ಕರೆಯೋಣ ಗೊತ್ತಾ? ಕ್ಲೋಸ್, PLOZE, ಕ್ಲೋಸ್ ಟೆಸ್ಟ್ ಅಂತ ಹೇಳಿ ಬರೆಯೋಣ. ಆಗ್ಬೋದಾ? ನೋಡ್ಕೊಂಡ್ಬಿಡೋಣ ಅಲ್ವಾ? ನೋಡಿ, ಮತ್ತೆ ಪ್ಯಾಸೇಜ್ ಫಸ್ಟ್ ಓದ್ಬಿಡೋಣ, ಆಮೇಲೆ ಬರ್ಕೊಂಡು ಹೋಗ್ಬಿಡ್ಬೋದು. In the following passage, some words have been deleted. Read the passage carefully and select the most appropriate option to fill in each blank rather. Okay, there is a dash sense of freedom about being alone in a carriage that is jolting noisily through the night. It is liberty unrestrained in a very dash form. You can do anything you like. You can talk to dash as loud as you dash as you please, and no one will hear you. You can have that argument out with Jones and roll him triumphantly in the dust. Dash fear of a counter stroke. You can stand on your head and no one will see you. You can sing or dance a two-step or practice a golf stroke. Dash play marbles on the floor without let or hindrance ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದು ಏನ್ ಗೊತ್ತಾ? ಆನ್ ಸೇಯಿಂಗ್ ಪ್ಲೀಸ್ ಅನ್ನುವಂಥ ಒಂದು ಬರವಣಿಗೆ ಇದೆ. AG ಗಾರ್ಡಿನರ್ ಅವ್ರು ಬರೆದಿರುವಂಥದ್ದು, ಅದರಿಂದ ಆಯ್ದಂತಹ ಭಾಗ ಇದು. ಸರಿ ಅಲ್ವಾ? ಇಲ್ಲಿ ಏನಂತ ಹೇಳಿದ್ರೆ, ಅವ್ರು ಬರ್ದಿರೋ ಅಂತ ಈ ಒಂದು ಪ್ಯಾಸೇಜಿನ ಸಂಪೂರ್ಣ ಅರ್ಥವನ್ನ ತಗೊಂಡ್ರೆ, ನಾವು ಒಬ್ರೇ ಇರೋವಾಗ ಸೆನ್ಸ್ ಆಫ್ ಫ್ರೀಡಮ್ ಅಂದ್ರೆ ಎಲ್ಲವೂ ಪ್ಲೆಸೆಂಟ್ ಆಗಿ, ಸಂತೋಷವಾಗಿ, ನಮಗೆ ಬೇಕಾದಂತೆ ಇರುವಂಥದ್ದಕ್ಕೆ ನಾವು ಹಾಗಂತ ಹೇಳ್ತೀವಿ. ಸರಿ ಅಲ್ವಾ? ಅದಕ್ಕೆ ಅಂತ ಹೇಳಿ ಆ ಅರ್ಥದಲ್ಲಿ ಬರೋ ಹಂಗೆ, ಸಂತೋಷ ಅಂತ ಬರುವ ಅರ್ಥದಲ್ಲಿ ನಾವು ನೋಡ್ಕೊಂಡು ಹೋಗ್ಬಿಡೋಣ. ಸರಿನಾ? ದೇರ್ ಈಸ್ ಎ pleasant sense of freedom, pleasant sense of freedom about being alone in a carriage. ಒಂದು ಬಂಡಿ, ಗಾಡಿಯಲ್ಲಿ ನಾವು ಒಬ್ರೇ ಹೋಗ್ತಾ ಇದೀವಿ. ದಟ್ ಈಸ್ ಜೋಲ್ಟಿಂಗ್ ನಾಯ್ಸಿಲಿ, ಬರೀ ಆ ಬಂಡಿಯ ಗಾಡಿಯ ಶಬ್ದ ಆಗ್ತಾ ಇದೆ. ಥ್ರೂ ದಿ ನೈಟ್, ರಾತ್ರಿ ವೇಳೆಯಲ್ಲಿ ಅದು ಕಿರ್ ಶಬ್ದ ಮಾಡ್ಕೊಂಡು ಬರ್ತಾ ಇದೆ. ಇಷ್ಟ ಆಗ್ತಾ ಇದೆ, ಒಬ್ರೇ ಹೋಗ್ತಾ ಇದೀವಿ ತುಂಬಾ ಸ್ವತಂತ್ರವಾಗಿ ಅಂತ. ಇಟ್ ಈಸ್ ಲಿಬರ್ಟಿ ಅನ್ರಿಸ್ಟ್ರೈನ್ಡ್. ಲಿಬರ್ಟಿ ಅಂದ್ರೆ ಸ್ವೇಚ್ಛೆ, ಸ್ವಾತಂತ್ರ್ಯ. ಅನ್ರಿಸ್ಟ್ರೈನ್ಡ್, ನಮಗದಕ್ಕೆ ಯಾವುದೇ ರೀತಿಯ ಕಡಿವಾಣವಿಲ್ಲದಂತೆ. ಇನ್ ಅ ವೆರಿ ಅಗ್ರಿಯಬಲ್ ಫಾರಮ್, ಅಗ್ರಿಯಬಲ್ ಮನಸ್ಸಿಗೊಪ್ಪುವಂತೆ, ಇಷ್ಟವಾಗುವಂತೆ. ಯು ಕ್ಯಾನ್ ಡೂ ಎನಿಥಿಂಗ್ ಯು ಲೈಕ್. ಸರಿ, ನಾವ್ ಇದನ್ನ ಮುಂದಿನ ಏನಂತ ಹೇಳ್ತೀವಿ, ಪೇಜ್ ಅಲ್ಲಿ ನಾವು ನೋಡ್ಕೊಂಡ್ಬಿಡೋಣ. ಸ್ಲೈಡ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ ನಂತರ ಮಿಕ್ಕ ಆಪ್ಷನ್ಗಳಿಗೆ ಕೂಡ ನಾನು ಉತ್ತರವನ್ನ ಹೇಳ್ತೀನಿ. ಸರಿ ಅಲ್ವಾ ಸ್ನೇಹಿತರೆ? ಯು ಕ್ಯಾನ್ ಟಾಕ್ ಟು ಯುವರ್ ಸೆಲ್ಫ್ ಆಸ್ ಲೌಡ್ ಆಸ್ ಯು ಪ್ಲೀಸ್ and no one will hear you. You can have that argument with Jones and roll him triumphantly in the dust without fear of a counter stroke. ನೀವ್ ಯಾರ ಜೊತೆ ಆದ್ರೂ ಮಾತಾಡ್ಕೋಬಹುದು, ಆರ್ಗ್ಯೂ ಮಾಡ್ಕೋಬಹುದು. ಜೋನ್ಸ್ ಎಲ್ಲ ನಾವು ಅದನ್ನ ಆ ಬರವಣಿಗೆಯ ಭಾಗದ ಆಳಕ್ಕೆ ಇಳಿದರೆ ನಮಗ್ ಗೊತ್ತಾಗ್ಬಿಡತ್ತೆ. ಅದನ್ನ ನಾವು ಈ ಸಂದರ್ಭದಲ್ಲಿ ಪರಿಗಣಿಸೋದ್ ಬೇಡ, ಬರೀ ನಾವ್ ಏನೇನ್ ಫಿಲ್ ಮಾಡ್ಬೇಕು ಅಂತ ನೋಡ್ಕೊಂಡ್ಬಿಡೋಣ. ವಿತೌಟ್ ಫಿಯರ್ ಆಫ್ ಎ ಕೌಂಟರ್ ಸ್ಟ್ರೋಕ್, ಯು ಕ್ಯಾನ್ ಸ್ಟ್ಯಾಂಡ್ ಆನ್ ಯುವರ್ ಹೆಡ್ ಅಂಡ್ ನೋ ಒನ್ ವಿಲ್ ಸಿ ಯು. ಯು ಕ್ಯಾನ್ ಸಿಂಗ್ ಆರ್ ಡಾನ್ಸ್ ಅ ಟೂ ಸ್ಟೆಪ್ ಆರ್ ಪ್ರಾಕ್ಟೀಸ್ ಅ ಗಾಲ್ಫ್ ಸ್ಟ್ರೋಕ್ ಆರ್ ಪ್ಲೇ ಮಾರ್ಬಲ್ಸ್ ಆನ್ ದಿ ಫ್ಲೋರ್ ವಿತೌಟ್ let or hindrance ಅಂತ ಹೇಳ್ಬಿಟ್ಟು. ಸರಿ ಅಲ್ವಾ? ಈ ಬ್ಲಾಂಕ್ ಗಳನ್ನ ಫಿಲ್ ಮಾಡ್ತೀರಾ ಅಲ್ವಾ? ಪ್ಲೆಸೆಂಟ್ ಒಂದಾಯ್ತು, ಹಾಗೇನೆ ಅಗ್ರಿಯಬಲ್ ಆಯ್ತು. ಇಲ್ಲಿ ಮೂರನೇದಕ್ಕೆ ಬಂದಾಗ ಯುವರ್ ಸೆಲ್ಫ್ ಅಂತ ಹೇಳಿ ಬರಿಬೇಕು. ಮೂರನೇದ್ರಲ್ಲಿ ಯುವರ್ ಸೆಲ್ಫ್ ಅಂತ ಹೇಳಿ ಬರ್ದು ಬಿಡೋಣ. ಸರಿ ಅಲ್ವಾ? ಈ ಪದಗಳ ಅರ್ಥವನ್ನ ನಾವು ನೋಡ್ಬಿಡೋಣ. ಅಂಡ್ ದೆನ್ ವಿತೌಟ್, ಟ್ರಯಂಪೆಂಟ್ಲಿ, ನಾನೇನೋ ಗೆದ್ಬಿಟ್ಟಂಗೆ, ಜಗತ್ತೇ ನಂದು ಅನ್ನುವಂಗೆ, ವಿತೌಟ್ ಫಿಯರ್ ಆಫ್ ಕೌಂಟರ್ ಸ್ಟ್ರೋಕ್, ನಂಗೆ ಮತ್ತೊಬ್ರು ಆಪೋಸಿಟ್ ಮಾತಾಡ್ತಾರೆ ಅನ್ನುವ ಭಯವಿಲ್ಲದೆ ನಾನು ನನ್ನ ಇಷ್ಟ ಬಂದಂಗೆ ಆರ್ಗ್ಯೂ ಮಾಡ್ಕೋಬಹುದು. ಸ್ಟ್ಯಾಂಡ್ ಆನ್ ಯುವರ್ ಹೆಡ್, ಶೀರ್ಷಾಸನ ಹಾಕಿ ನಿಂತ್ಕೊಳ್ಳಿ, ಯಾರು ನಿಮ್ಮನ್ನ ನೋಡಲ್ಲ. ಹಾಡ್ ಹೇಳಿ, ಡಾನ್ಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಗಾಲ್ಫ್ ಸ್ಟ್ರೋಕ್ ನ ಪ್ರಾಕ್ಟೀಸ್ ಮಾಡಿ, ಗಾಲ್ಫ್ ಆಟವನ್ನ ಪ್ರಾಕ್ಟೀಸ್ ಮಾಡಿ, ಆರ್ ಪ್ಲೇ ಮಾರ್ಬಲ್ಸ್ ಆನ್ ದಿ ಫ್ಲೋರ್, ಗೋಲಿ ಬೇಕಾದ್ರೂ ಆಡ್ಬಿಡ್ಬೋದು. ಯಾವುದೇ ನಮಗೆ ಹಿಂಡ್ರೆನ್ಸ್ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ಈ ಪದಗಳ ಅರ್ಥ ಏನು? ಕಾಂಟೆಂಪ್ಚುಯಸ್ ಅಂತ ಹೇಳಿದ್ರೆ
ಕೀಳಾಗಿ ನೋಡು ಅಥವಾ ಡಿಸ್ರೆಸ್ಪೆಕ್ಟ್, ಗೌರವಿಸದಿರು, ಅಗೌರವ ಅನ್ನೋದು ಕಾಂಟೆಂಪ್ಚುಯಸ್. TDS ಅಂದ್ರೆ ಒಂದೇ ತರ ಮೊನಾಟನಸ್, ಏಕತಾನತೆ ಇದ್ರೆ ಬೇಜಾರಾಗ್ಬಿಡತ್ತಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು. ಬೇಲ್ಫುಲ್ ಅಂತಂದ್ರೆ ನೋಡು, ಥ್ರೆಟನಿಂಗ್, ಹಾರ್ಮ್ ಅಂತ ಹೇಳಿ, ನೀನೇನಾದ್ರೂ ಈ ಕೆಲಸ ಮಾಡಿಲ್ವೋ ನೀನು ನಾನು ನೋಡ್ಕೋತೀನಿ ಅಂತ ಹೇಳ್ತೀವಲ್ಲ, ಅದು ಬೇಲ್ಫುಲ್. ಹೊಡೆದು ಬಿಡ್ತೀನಿ, ಚುಚ್ಚು ಬಿಡ್ತೀನಿ, ಇದೆಲ್ಲ ಮಾತಾಡೋದು ಬೇಲ್ಫುಲ್. ನೋಬಡಿ ಶುಡ್ ಡೂ ಇಟ್, ನೋಬಡಿ ಶುಡ್ ಡೂ ಇಟ್. ನಾವು ಮಾಡೋದಿಲ್ಲ. ಆದ್ರೆ ನಾವು ಬರಿತಾ ಇರೋದು ಪೊಲೀಸ್ ಪರೀಕ್ಷೆ ಆಗಿರೋದ್ರಿಂದ ತಪ್ಪು ಮಾಡಿದವ್ರನ್ನ ಶಿಕ್ಷೆಗೆ ಒಳಪಡಿಸೋದಿಕ್ಕೆ ಏನೇನೋ ಮೆಥಡ್ಗಳನ್ನ ನಾವು ತಗೋಬೇಕಾಗತ್ತೆ. ಸರಿ ಅಲ್ವಾ? ಅನುಸರಿಸ್ಬೇಕು, ಅದು ಹೌದು. ಅದನ್ನ ಬಿಟ್ಬಿಡಿ, ಆ ಪಾರ್ಟ್ ಬಿಟ್ಟು ಪೊಲೀಸ್ ಆಗಕ್ ಹೊರಟಿದೀವಿ ಆದ್ಮೇಲಿನ ಚಿಂತೆ ಅದಷ್ಟೇ. ಹೌದಾ? ನೆಕ್ಸ್ಟ್ ಮಿಸರಬಲ್ ಅಂದ್ರೆ ದುಃಖದಾಯಕ. ಹ್ಯೂಮರ್ ಅಂತಂದ್ರೆ ಅದು ಸಂತೋಷ, ಹಾಸ್ಯ. ಡಿಟೆಸ್ಟಬಲ್ ಅಂದ್ರೆ ಇಂಟೆನ್ಸ್ ಡಿಸ್ಲೈಕ್, ನಂಗೆ ಕಂಡ್ರೇನೆ ಆಗಲ್ಲ ಅಂತೀವಲ್ಲ, ಅದಕ್ಕೆ ಡಿಟೆಸ್ಟಬಲ್ ಅಂತ ಹೇಳ್ತೀವಿ. ಸರಿನಾ ಸ್ನೇಹಿತರೆ? ಮುಂದೆ ಬ್ಲಾಂಕ್ಗಳಿಗೆ ಇರುವಂಥದ್ದು ಬೇರೆ ಏನ್ ಅರ್ಥ ಇದೆ ಅನ್ನುವಂಥದ್ದನ್ನ ನೋಡ್ಬಿಡೋಣ ಅಲ್ವಾ? ಓಕೆ, ಯುವರ್ ಸೆಲ್ಫ್, ಅವರ್ ಸೆಲ್ಫ್ಸ್, ಹರ್ ಸೆಲ್ಫ್, ಹಿಮ್ಸೆಲ್ಫ್, ಈ ಎಲ್ಲವೂ ಕೂಡ ಪ್ರೊನೌನ್, ಸರ್ವನಾಮಕ್ಕೆ ಸಂಬಂಧಿಸಿದ್ದು. ದಯಮಾಡಿ ಪಾಠಗಳನ್ನ ನೋಡಿ. ಜ್ಞಾನಗಂಗೋತ್ರಿ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ ನಿಮಗೆ. ಇದು ಇನ್, ವಿತ್, ಫಾರ್, ವಿತೌಟ್, ಇದು ಪ್ರಿಪೊಸಿಷನ್ಸ್ಗೆ ಸಂಬಂಧಿಸಿದ್ದು. ಅದು ಕೂಡ ಇದೆ. ಯಟ್, ಬಟ್, ಆರ್, ಬಿಕಾಸ್, ಇದು ಕಂಜಂಕ್ಷನ್, ಸಂಯೋಗಗಳಿಗೆ ಸಂಬಂಧಿಸಿದ್ದು. ಈ ಪಾಠವನ್ನು ಕೂಡ ನೀವಲ್ಲಿ ನೋಡ್ಕೊಳ್ಳಿ. ನಾನು 4ನೇ ತಾರೀಕು ಫೆಬ್ರವರಿ 2025 ನಡೆದಂತಹ ಪರೀಕ್ಷೆಯ ಫಸ್ಟ್ ಶಿಫ್ಟಿನ ಪೇಪರ್ ಅನ್ನ ಬಿಡಿಸಿದ್ದೀನಿ. ಕಲಿತಾ ಇರಿ ಜ್ಞಾನಗಂಗೋತ್ರಿ ಜೊತೆ. ನಾನ್ ಮತ್ತೆ ನಿಮಗ್ ಸಿಗ್ತೀನಿ ಈ ತಕ್ಷಣದಲ್ಲಿ. ಅಲ್ಲಿ ತನಕ ಜ್ಞಾನಗಂಗೋತ್ರಿ ನಿಮ್ಮ ಕಲಿಕಾ ಸಾಥಿ. ಸರಿ ಅಲ್ವಾ? ಎಲ್ರಿಗೂ ಒಳ್ಳೆದಾಗ್ಲಿ.